ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಸಂಸ್ಥಾನ ಹಿರೇಮಠಕ್ಕೆ ದಿನಾಂಕ 19 ನವೆಂಬರ್ 2024ರಂದು ಶ್ರೀಮದ್ ಬ್ರಹ್ಮಾಪುರಿ ಜಗದ್ಗುರುಗಳು ಆಗಮಿಸಿದಾಗ ಹಾರ್ಕೂಡ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾ ಚನ್ನವೀರ ಶಿವಾಚಾರ್ಯರು ಸತ್ಕರಿಸಿ ಬರಮಾಡಿಕೊಂಡರು. ಗುರುವಿನ ರೂಪ ತ್ರಿನೇತ್ರ, ಗುರುವಿನ ರೂಪ ತ್ರಿನೇತ್ರ, ಚನ್ನಬಸವ ಶ್ರೀ ಶಿವನವತಾರ, ಚನ್ನಬಸವ ಶ್ರೀ ಶಿವನವತಾರ, ಗುರುವಿನ ರೂಪ ತ್ರಿನೇತ್ರ. ದಾಸೋಹ ಮೂರ್ತಿ ಗುರುವರ, ದಾಸೋಹ ಮೂರ್ತಿ ಗುರುವರ, ನಾಶ ಮಾಡಿರಿ ರೋಗ ಭಕ್ತರ, ನಾಶ ಮಾಡಿರಿ ರೋಗ ಭಕ್ತರ, ಶೇಷ ನಿಮ್ಮ ಪುಷ್ಪದಹಾರ, ಶೇಷ ನಿಮ್ಮ ಪುಷ್ಪದಹಾರ, ಕೇಶವನಂತೆ ತೋರುವವರ, ಕೇಶವನಂತೆ ತೋರುವವರ, ಗುರುವಿನ ರೂಪ ತ್ರಿನೇತ್ರ, ಗುರುವಿನ ರೂಪ ತ್ರಿನೇತ್ರ. ಮಾಡುತ್ತಿದ್ದರು ದೇಶ ಸಂಚಾರ, ಮಾಡುತ್ತಿದ್ದರು ದೇಶ ಸಂಚಾರ, ಆಡಿನ ಹಾಲೆ ಅನ್ನ ನೀರ, ಆಡಿನ ಹಾಲೆ ಅನ್ನ
ನೀರ ಬಳಲಿ ಬಂದ ಮಾನವರ ಬಳಲಿ ಬಂದ ಮಾನವರ ಕರುಣಿಸಿದರು ಸಂತಸಪೂರ ಕರುಣಿಸಿದರು ಸಂತಸಪೂರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ कैलासापति भवण शंकर कैलासापति भवण शंकर लीले निम्मदु अपरंपार लीले निम्मदु अपरंपार बाल ब्रह्मचारी बंधुर बाल ब्रह्मचारी बंधुर नीलकंठ शील सुंदर नीलकंठ शील सुंदर गुरुविन रूप गुरुविन रूप त्रिनेत्र ಭಕ್ತರ ಭಕ್ತಿಯಿಂದ ಬಂದ ಭಕ್ತರ ಮುಕ್ತಿ ಮಾರ್ಗ ತೋರಿಸಿದವರ ಮುಕ್ತಿ ಮಾರ್ಗ ತೋರಿಸಿದವರ ನಿತ್ಯ ನುಡಿರಿ ಪಂಚಾಕ್ಷರ ನಂತರ ಸಾಯಂಕಾಲ 5 ಗಂಟೆಗೆ ಹಾರ್ಕೂಡ ಶ್ರೀಮಠದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಪಾವನ ಸಾನ್ನಿಧ್ಯ ಹಾಗೂ ಹಾರ್ಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದಿವ್ಯ ನೇತೃತ್ವದಲ್ಲಿ ಮುಂದಿನ ವರ್ಷ 2025 ಅಕ್ಟೋಬರ್ನಲ್ಲಿ ಜರುಗಲಿರುವ ರಂಭಾಪುರಿ ಜಗದ್ಗುರುಗಳ ದಸರಾ ದರ್ಬಾರ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಜರುಗಿತು. ಹಿರ್ನಾಗಾಂವ್ ಹಾಗೂ ಬಸವ ಕಲ್ಯಾಣ ಗವಿಮಠದ ಪೂಜ್ಯರು ಮತ್ತು ಬಸವ ಕಲ್ಯಾಣ ಹಾಗೂ ಹುಮ್ನಾಬಾದ್ ಶಾಸಕರು ಸೇರಿದಂತೆ ಶ್ರೀಮಠದ ಅಪಾರ ಭಕ್ತರು ಉಪಸ್ಥಿತರಿದ್ದರು. ಯದ್ಭಾಸಾ ಭಾಸತೆ ವಿಶ್ವಂ ಯತ್ಸುಖೇನ ನಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ಜಿಯಾ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಇವು ವೀರಶೈವ ಸಿದ್ಧಾಂತಂ ಸ್ಥಾಪನೆಯ ಮಾಸಭೂತಲೆ. ಇವತ್ತು 2025ನೇ ಇಸ್ವಿಯ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಾನದ ಶುಭಾಗಮನ. ಮೊಟ್ಟ ಮೊದಲಿಗೆ ಜಗದ್ಗುರು ಮಹಾಸನ್ನಿಧಿಯವರಿಗೆ ಅನಂತ ಕೋಟಿಯ ಭಕ್ತಿಯ ದೀರ್ಘ ದಂಡ ನಮಸ್ಕಾರವನ್ನು ಸಮರ್ಪಿಸಿ ಅವರ ಕೃಪಾಕಾರುಣ್ಯಕ್ಕೆ ಒಳಗಾಗಿ ಸಭೆಯನ್ನ ಶುಭಾರಂಭಿಸಲಿಕ್ಕೆ ಮಹಾಸನ್ನಿಧಿ ವೇದಿಕೆ ಅವಕಾಶ ಮಾಡಿಕೊಡಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆಯನ್ನು ಗೈದು ಸಭೆಯನ್ನ ಶುಭಾರಂಭಿಸ್ತಾ ಇದ್ದೇವೆ. ಶ್ರೀಮಠಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ನಿಮಗೆಲ್ಲ ಭಕ್ತಿಯಿಂದ ಸಮಾರಂಭಕ್ಕೆ ಸಭೆಗೆ ಸ್ವಾಗತವನ್ನು ಕೋರಿ ಇದು ನೇರವಾಗಿ ಸಭೆಯ ಆರಂಭಕ್ಕಿಂತ ಮುಂಚೆ ಪದ್ಧತಿಯಂತೆ ಮೊಟ್ಟ ಮೊದಲಿಗೆ ವೇದ ಘೋಷವನ್ನ ಶ್ರೀಮದ್ ರಂಭಾಪುರಿ ಪೀಠದ ಸಾಧಕರು ಬಂದು ವೇದ ಘೋಷವನ್ನು ಸಾಧ್ಯ ಮಾಡಿಕೊಡಬೇಕು ಅಂತ ಮನವಿ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ ತಚ್ಚಯೋರಾರುಣೇಮಹೇ ಗಾತುಂ
भूतं विगातो भेषजं सन्नो अस्तु द्विपदे सञ्चतुष्पदे ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः। श्रीमद् जगद्गुरु पंचाचार्य महाराज के, श्रीमद् जगद्गुरु रेणुकाचार्य महाराज के, श्रीमद् जगद्गुरु प्रसन्न रेणुका डॉक्टर वीर सोमेश्वर शिवाचार्य महाराज के, मानव धर्म के धर्मದಿಂದಲೇ विश्वಕ್ಕೆ शांति वंदे रेणुकं सांब जय नमः पार्वती पति शिव हर हर महादेव। ರಂಭಾಪುರಿ ಪೀಠದ ಸಾಧಕರಿಗೆ ವಂದನೆಗಳು. ಸಂಗೀತವನ್ನು ಸಾಧ್ಯ ಮಾಡಿಕೊಡಬೇಕು ಅಂತ ಸುಕ್ಷೇತ್ರ ಹಾರ್ಕೂಡ ಹಿರೇಮಠದ ಸಂಸ್ಥಾನದ ಗಾಯಕರು ಕಾರ್ತಿಕ್ ಅವರಿಂದಲ ಸಂಗಡಿಗರಿಂದ ಒಂದು ಪ್ರಾರ್ಥನೆಯ ಮೂಲಕ ಮಹಾಗುರುವಿಗೆ ಭಕ್ತಿ ಅರ್ಪಣೆ. ಶ್ರೀ ಶಿವಾಚಾರ್ಯರಿಗೆ ವಂದನೆ, ಜಗದಾಚಾರ್ಯರಿಗೆ ಜಗದ್ಗುರುಗಳಿಗೆ ಶಿರಸಾಷ್ಟಾಂಗ ಪ್ರಣಾಮದರ್ಪಣೆ ಪ್ರಣಾಮದರ್ಪಣೆ. ಕಾಣುವ ಹರಿಯ ತನ್ನು ಅರಿವಾಗಿಸಿ ಕೋರಿದನ್ನು ಗುರುವಾಗಿಸಿ ರಸದಕ್ಕೆ ನೀಡುವ ರಸದಲ್ಲಿ ರಸವನ್ನು ಹರಿಸುವ ಸಮಭಾವ ಆ ಸಮರಸದಲ್ಲಿ ಶಿವ ಸಮತೆಯ ಸರ್ವವೀರ ಶೈವತ ಶ್ರೀ ಶಿವಾಚಾರ್ಯರಿಗೆ ವಂದನೆ, ಜಗದ್ಗುರುಗಳ ಇವರಿಗೆ ಶಿರಸಾಷ್ಟಾಂಗ ಪ್ರಣಾಮದರ್ಪಣೆ ಪ್ರಣಾಮದರ್ಪಣೆ. ಜೀವಾತ್ಮ ಪರಮಾತ್ಮದ ಕಿರಣ ಎಂಬ ಸಾಕ್ಷಿ ಲಿಂಗನಾರಾಯಣ. ಜೀವಾತ್ಮ ಪರಮಾತ್ಮದ ಕಿರಣ ಎಂಬ ಸಾಕ್ಷಿ ಲಿಂಗನಾರಾಯಣ. ಅಂತ ಶ್ರೀಲಿಂಗಿಗೆ ಜನನ ಮರಣ ಇಲ್ಲನವ, ಜನನಕ್ಕೆ ಲಿಂಗ ಭವನವಿಲ್ಲವ, ಮರಣಕ್ಕೆ ಲಿಂಗೈಕ್ಯ ಲಿಂಗವ, ಲಿಂಗಯಲ್ಲವ ಶಿವನ ಶ್ರೀ ಶಿವಾಚಾರ್ಯರಿಗೆ ವಂದನೆ, ಜಗದಾಚಾರ್ಯರಿಗೆ ವಂದನೆ. ಜಗದ್ಗುರುಗಳ ಇವರಿಗೆ ಶಿರಸಾಷ್ಟಾಂಗ ಪ್ರಣಾಮದರ್ಪಣೆ ಪ್ರಣಾಮದರ್ಪಣೆ. ಜೀವ ಪ್ರತಿಷ್ಠಾಪಿಸುವ ಜೀವದೇವರಲ್ಲಿ ನಿಜದ ಅಭಿನ್ನತೆಯ ಸ್ಥಾಪಿಸುವ, ಮಧ್ಯಲೋಕವನ್ನು ಸತ್ಯಲೋಕ ಕೈಯುವ, ಕರ್ಮಕ್ಕೆ ಧರ್ಮ ಸಂಸ್ಕಾರ ನೀಡುವ, ಭವಗೆಲ್ಲಕ್ಕೆ ಶಿವ ದೀಕ್ಷೆಯ ಕೊಡುವ ವೀರ ಶೈವನ ಶ್ರೀ ಶಿವಾಚಾರ್ಯರಿಗೆ ವಂದನೆ, ಜಗದಾಚಾರ್ಯರಿಗೆ ಅಭಿನಂದನೆ. ಪಂಚಪೀಠಾಧೀಶ ಜಗದ್ಗುರುಗಳ ಇವರಿಗೆ ಶಿರಸಾಷ್ಟಾಂಗ ಪ್ರಣಾಮದರ್ಪಣೆ 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 ಪ್ರಣಾಮದರ್ಪಣೆ.
ಸಂಗೀತ ಶಸ್ತ್ರ ಚಿಕಿತ್ಸೆ ನೀಡಿ ಸಮಾಧಾನ ಕೊಡುತ್ತೆ. ಅಂತ ಸಂಗೀತ ಸೇವೆಯನ್ನು ಸಾಧ್ಯ ಮಾಡಿರುವಂತಹ ಶ್ರೀಮಠದ ಸಂಗೀತ ಕಲಾವಿದರಿಗೆ ವೇದಿಕೆಯ ಮುಖ್ಯನ ಧನ್ಯವಾದಗಳು. ಈಗ ನೇರವಾಗಿ ಬಹುದೂರದಿಂದ ಮಹಾಸನ್ನಿಧಿಯರ ಶುಭಾಗಮನ ಆಗಿದೆ. ಅವರು ಆಗಮಿಸುವಂತ ಕಾರಣ ತಮಗೆಲ್ಲ ಗೊತ್ತಾಗಿದೆ ಅನ್ನುವಂಥ ಭಾವನೆ ವ್ಯಕ್ತ ಮಾಡಿ ಆಚಾರ್ಯ ದೇವೋಭವ ಮಹಾಚಾರ್ಯರ ದೇವೋಭವ ಎನ್ನುವ ಮಾತಿಗನುಸಾರವಾಗಿ ಮೊಟ್ಟ ಮೊದಲಿಗೆ ನಮ್ಮ ಶ್ರೀಮಠದ ವತಿಯಿಂದ ಪರಮ ಪೂಜ್ಯ ಆರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಈ ಕಡೆ ಮಾತಿನ ಮೂಲಕ ಸ್ವಾಗತ ಮಾಡ್ತಾ ಇದ್ರೆ, ಆ ಕಡೆ ಮಾಲೆಯ ಮೂಲಕ ಪ್ರೀತಿಯಿಂದ ಪೂಜ್ಯರು ತಮ್ಮ ಲಿಂಗ ಹಸ್ತಗಳಿಂದ ಮಹಾಸನ್ನಿಧಿಗೆ ಸ್ವಾಗತವನ್ನು ಬಯಸಲಿಕ್ಕೆ ಅಣಿಯಾಗ್ತಾ ಇದ್ದಾರೆ. ಇವತ್ತಿನ 2025ನೇ ಇಸ್ವಿಯ ಶರಣವರಾತ್ರಿ ದಸರಾ ಧರ್ಮ ಸಮ್ಮೇಳನಕ್ಕೆ ಶುಭಾಗಮಿಸಿದ ಸಭೆಯ ಪೂರ್ವಭಾವಿ ಸಭೆಗೆ ಶುಭಾಗಮನವಾಗಿರುವಂತಹ ಪರಮ ಪೂಜ್ಯರು, ತ್ರಿಕಾಲ ವಂದನೀಯರು, ಅಧ್ಯಾತ್ಮ ಧರ್ಮದ ಅನಭಿಷಕ್ತ ಚಕ್ರವರ್ತಿಗಳಾಗಿರುವಂತ ಪರಮ ಪೂಜ್ಯ ಶ್ರೀಮದ್ ರಂಭಾಪುರಿ ವೀರಶಿವಾಸನಾದೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದ ಮಹಾಸನ್ನಿಧಾನಕ್ಕೆ ಶ್ರೀಮಠಕ್ಕೆ ಪರಮ ಪೂಜ್ಯರ ಅತ್ಯಂತ ಭಕ್ತಿಯಿಂದ ಪ್ರೀತಿಯಿಂದ ಸಾವಿರದ 8 ರಂಭಾಪುರಿ ಜಗದ್ಗುರು ಮಹಾರಾಜಿಗೆ, ಆರಕೋಣ ಚಂದೋಳಿ ಬಸವೇಶ್ವರ ಮಹಾರಾಜಿಗೆ, ಬಸವ ಕಲ್ಯಾಣ ಜಗಜ್ಯೋತಿ ಬಸವೇಶ್ವರ ಮಹಾರಾಜಿಗೆ, ಭಾರತ್ ಮಾತಾ ಕಿ. ಅದೇ ರೀತಿಯಾಗಿ ಮೊಟ್ಟ ಮೊದಲನೆಯ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಐತಿಹಾಸಿಕ ಈ ನಗರದ ಶಾಸಕರು, ಆತ್ಮೀಯರು, ಧರ್ಮವಂತರು ಆಗಿರುವಂತ ಇವತ್ತಿನ ಪೂರ್ವಭಾವಿ ಧರ್ಮ ಸಮ್ಮೇಳನದ ನಿಮಿತ್ತವಾಗಿ ಬಂದ ಸಭೆಗೆ ಶಾಸಕರ ಹಸ್ತಗಳಿಂದ ಭಕ್ತಿಯಿಂದ ಪ್ರೀತಿಯಿಂದ ಬಸವ ಕಲ್ಯಾಣ ನಗರದ ಸಮಸ್ತರ ಪರವಾಗಿ ಮಾನ್ಯ ಶಾಸಕರು ಶರಣು ಸಲಗಾರ್ ಅವರು, ಶರಣಪ್ಪ ಬಿರಾದಾರ್ ಅವರು, ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿಯ ಅಧ್ಯಕ್ಷರು ಕೋರಿಕೆಯವರು, ಸುನೀಲ್ ಪಾಟೀಲ್ರು ಮತ್ತೆ ನಮ್ಮ ಚಂದ್ರಶೇಖರ್ ಪಾಟೀಲ್ರು ಎಲ್ಲರೂ ಒಂದಾಗಿ ಇವತ್ತಿನ ಕಲ್ಯಾಣ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಬರುವ 25ನೇ ವರ್ಷದ ಇಸ್ವಿಯ ನವೆಂಬರ್ 22ರಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೆ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಮಂಗಲ ಸಾನ್ನಿಧ್ಯದಲ್ಲಿ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ನಮ್ಮ ಈ ವೀರಶೈವ ಧರ್ಮದ ಮಾಡಿಸಿದ್ದಾರೆ. ಈಗ ವೀರಶೈವ ಧರ್ಮದ ಗತಿಗೆ ಗತಿ ಕಲಿಸ ಹೊರಟ ಪ್ರಗತಿ ಎತ್ತಿಗೆ ಭದ್ರಾ ನದಿಯಿಂದ ತ್ರಿಪುರಾಂತಕದ ಶ್ರೀಗಳಿಗೆ ಮಹಾಜಗದ್ಗುರು ಸನ್ನಿಧಾನ ಆಶೀರ್ವಾದ ಮಾಡ್ತಾ ಇದೆ. ಮಾನ್ಯ ಶಾಸಕರಿಗೆ ಗುರುವಿನಿಂದ ಅವರಿಗೆ ಆಶೀರ್ವಾದವನ್ನು ಮಾಡಿ ಉತ್ತರೋತ್ತರವಾಗಿ ಹರಿಸ್ತಾ ಇದ್ದಾರೆ. ಅಧ್ಯಕ್ಷರಾಗಿರುವಂತಹ ಪೂಜ್ಯರಿಗೆ ಶ್ರೀಗಳಿಂದ ಗುರು ಕಾರುಣ್ಯದ ಬೆಳಕು. 1008 ರಂಭಾಪುರಿ ಜಗದ್ಗುರು ಮಹಾರಾಜಿಗೆ, ಶರಣಪ್ಪ ಬಿರಾದಾರ್ ಅವರಿಗೆ ಗೌರವ ಪೂಜ್ಯರಿಂದ ಆಶೀರ್ವಾದ. ಶ್ರೀ ನಮ್ಮ ಬಸವ ಕಲ್ಯಾಣದ ಮಾತೃ ಸಂಸ್ಥೆಯಾಗಿರುವ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿಯ ಅಧ್ಯಕ್ಷರು ಕೋರಿಕೆ ಅವರು, ಬಸವರಾಜ್ ಕೋರಿಕೆ ಅವರಿಗೆ ಪೂಜ್ಯರಿಂದ ಅಂತಃಕರಣದ ಆಶೀರ್ವಾದ. ಅದೇ ರೀತಿ ಸುಭಾಷ್ ಸರ್ ಅವರು, ಸುಭಾಷ್ ಗುಡೂರು ಅವರು, ದೈವಿಕ ಬೆಳಂಗಿ ಅವರು ಶ್ರೀಮಠದ ಅಪ್ಪಟ ಭಕ್ತರು, ಅವರಿಗೆ ಪೂಜ್ಯರಿಂದ ಅಂತಃಕರಣದ ಆಶೀರ್ವಾದ. ಶ್ರೀಮಾನ್ ಸುನೀಲ್ ಪಾಟೀಲ್ ಅವರು 5 ದಿನಗಳ ಕಾಲ ಮಹಾಪೂಜೆ ನೆರವೇರಿಸಿ ಬಸವ ಕಲ್ಯಾಣಕ್ಕೆ ಪೂಜೆ ಕೈಂಕರ್ಯ ಸೇವೆ ಮಾಡಿರುವಂತಹ ಸುನೀಲ್ ಪಾಟೀಲ್ ಬಸವ ಕಲ್ಯಾಣ ಯುವ ಮುಖಂಡರಿಗೆ ಪೂಜ್ಯರಿಂದ ಆಶೀರ್ವಾದ. ಶ್ರೀಯುತ ವೇದಮೂರ್ತಿ ಮಲ್ಲಯ್ಯ ಸ್ವಾಮಿ ಹಿರೇಮಠ ದಯವಿಟ್ಟು ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು. ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿಯ ಗೌರವಾನ್ವಿತ ನಿರ್ದೇಶಕರು ಶ್ರೀ ಸೋಮಶೇಖರಯ್ಯ ವಸ್ತ್ರದವರು ಟ್ರಸ್ಟಿಯ ನಿರ್ದೇಶಕರು ದಯವಿಟ್ಟು ಬಂದವರು ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು. ಶ್ರೀಕಾಂತ್ ಸರ್ ಅವರು ಕಾರ್ಯದರ್ಶಿಗಳು, ಬಿಡಿಪಿಸಿಯ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಶ್ರೀಕಾಂತ್ ಅವರು ಬಂದು ಗುರುಗಳಿಂದ ಗುರು ಕಾರುಣ್ಯಗಳಾಗಬೇಕು. ಸಿದ್ದರಾಮಣ್ಣ ಗುದಿಗೆ ಅವರು ಶ್ರೀಮಠಕ್ಕೆ ಹುಲಿಯಾಗಿದ್ದಾರೆ.
ಶ್ರೀಮಠಿಕ ರಕ್ಷಕರಾಗಿದ್ದಾರೆ, ಬೆಂಗಾವಲಾಗಿದ್ದಾರೆ. ಅಂತ ಬೆಂಗಾವಲಾಗಿರುವಂತ ಸಿದ್ದರಾಮ ಗುದಿಗೆ ಅವರಿಗೆ ಪೂಜ್ಯರಿಂದ ಅಂತ ಕನ್ನಡ ಆಶೀರ್ವಾದ. ಮೇಘರಾಜ್ ನಾಗರಾಳಿ ಅವರು ಶ್ರೀಮಠದ ಯಾವತ್ತು ಬೆಂಗಾವಲಾಗಿ ಸೇವೆ ಮಾಡ್ತಾ ಇದ್ದಾರೆ, ಹಿರಿಯರಿದ್ದಾರೆ, ಅತ್ಯಂತ ಧರ್ಮವಂತರಿದ್ದಾರೆ. ಮೇಘರಾಜ್ ಅಣ್ಣವರಿಗೆ ಮಹಾಪೂಜ್ಯರಿಂದ ಗುರು ಕಾರುಣ್ಯದ ಮಹಾಬೆಳಕು. ವೀರಣ್ಣ ಸಾಂತಪ್ಪ ಶೀಲವಂತ ಅರ್ವಾಚಿನ ಪ್ರವಾಚಿನ ಶಿಷ್ಯ, ಬರೀ ಶಿಷ್ಯರೇ. ನಮ್ಮ ವೀರಣ್ಣ ಶೀಲವಂತ ಸಾಂತಪ್ಪ ಶೀಲವಂತ ಅವರು ಪ್ರಾಚೀನ ಶಿಷ್ಯನಿಗೆ ಮಹಾಪೂಜ್ಯರಿಂದ ಭಕ್ತಿಯ ಅವರಿಗೆ ಗೌರವ ಸಮರ್ಪಣೆ ಮಾಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಶ್ರೀಯುತ ರಾಜ್ಕುಮಾರ್ ಬಿರಾದರ್ ಅವರು, ರಾಜ್ಕುಮಾರ್ ಸಿರ್ಗಾಪುರ್ ಅವರು ಬಸವ ಕಲ್ಯಾಣ ಡೆವಲಪ್ಮೆಂಟ್ ಅಥಾರಿಟಿಯ ಮಾಜಿ ಅಧ್ಯಕ್ಷರಾಗಿ ಚೇರ್ಮನ್ ಆಗಿ ಸೇವೆ ಮಾಡಿದ್ದಾರೆ. ಬಸವ ಕಲ್ಯಾಣಕ್ಕೆ ಗತಿ ಕಲ್ಪಿಸಿಕೊಟ್ಟಿದ್ದಾರೆ. ಅಂತವರಿಗೆ ಪೂಜಾರಿಗಳ ಆಶೀರ್ವಾದ. ವೇದಮೂರ್ತಿ ಮಂಜುನಾಥ್ ಹಿರೇಮಠ ಅವರು ವೃತ್ತಿಯಲ್ಲಿ ಶಿಕ್ಷಕರಾದರೂ ಸಹಿತ ಪ್ರವೃತ್ತಿ ಧರ್ಮವಂತರಾಗಿ ಮುತ್ತೇರಿ ಹೆಜ್ಜೆಯಲ್ಲಿ ಹೆಜ್ಜೆಯನ್ನಿಟ್ಟು ಸಾರ್ಥಕ ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಮಂಜುನಾಥ್ ಹಿರೇಮಠ್ ಅವರಿಗೆ ಪೂಜಾರಿಂದ ಆಶೀರ್ವಾದ. ಬುಕ್ ಕೊಡ್ರಿ ಸರ್, ಇಲ್ಲಿ ನೋಡ್ರಿ ಸರ್. ನಮ್ಮ ಚಂದ್ರಶೇಖರ್ ಪಾಟೀಲ್ ತಮ್ಮ ಅವರು ಬಸವ ಕಲ್ಯಾಣದ ಧರ್ಮವಂತರು, ದಾಸೋಹಕ್ಕಾಗಿ ಯಾವತ್ತು ಎತ್ತಿದ ಕೈ ಅವರು ಸಹಿತ ಸೇವೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಂತವರಿಗೆ ಪೂಜ್ಯರಿಂದ ಅಂತಃಕರಣದ ಆಶೀರ್ವಾದ. ಎಂ ಕೆ ನಂದಿ ಹಿರಿಯ ಬುಕ್ ಕೊಡ್ರಿ. ನಂದಕುಮಾರ್ ಉದಿಗೇರಿ ಅವರು ದಯವಿಟ್ಟು ವೇದಿಕೆ ಮೇಲೆ 2000 ಭಾವಿಯ ಸಮಯ ದೀಪ ಆರಕೋಡ ಜನ್ಮಶ್ರೀ ಮಹಾರಾಜಿಗೆ, ಘನಲಿಂಗರ ತ್ರಿಪುರಿ ಶಿವಾಜರ ಮಹಾರಾಜಿಗೆ, ಅಶ್ವತ್ಥೋಮ ಸದ್ಗಮಯ ತವ ಜ್ಯೋತಿರ್ಗಮಯ ಅಮೃತಂಗಮಯ ಶಾಂತಿ ಶಾಂತಿ ಶಾಂತಿ. 1008 ರಂಭಾಪುರಿ ಜಗದ್ಗುರು ಮಹಾರಾಜಿಗೆ, ಆರಕೋಡ ತುಂಜೋಳ ಜಗದೀಶ್ವರ ಮಹಾರಾಜಿಗೆ, ಘನಲಿಂಗರ ತ್ರಿಪುರಿ ಶಿವಾಜರ ಮಹಾರಾಜಿಗೆ, ಜಗಜ್ಯೋತಿ ಬಸವೇಶ್ವರ ಮಹಾರಾಜಿಗೆ. ದೀಪ ಜ್ಯೋತಿ ಪರಂಬ್ರಹ್ಮ ದೀಪ ಜ್ಯೋತಿ ಜನಾರ್ದನಂ ದೀಪ ಹರ್ತಮ. ಶಾಸಕರು ಹಾರ್ಕೋಳದ ಶ್ರೀಗಳಿಗೆ ತಮ್ಮ ಲಿಂಗ ಹಸ್ತಗಳಿಂದ ಮಹಾಸನ್ನಿಧಿಯವರ ಮುಖಿಯನ್ನ ಗೌರವ ಸಲ್ಲಿಕೆ ಮಾಡಲಿಕ್ಕೆ ಅಣಿಯಾಗಿದ್ದಾರೆ. ಮೊದಲಿಗೆ ಶಾಸಕರು ನಮ್ಮ ಉದಿಗೆರೆ ಅಣ್ಣವರಿಗೆ ದಾಸೋಹ ಸೇವೆಗೆ ಒಂದು ಹೆಜ್ಜೆ ಮುಂದೆ ಹಾಕಿದ್ದಾರೆ. ಈಗ ನಮ್ಮ ಶಾಸಕರು ಪ್ರೀತಿಯಿಂದ ಭಕ್ತಿಯಿಂದ ಇವರ ಭಾಗ್ಯದ ಸದೈವರಾಗಿರುವಂತ, ಇವರ ಭಾಗ್ಯದ ಬೆಳಕಾಗಿರುವಂತ ಪೂಜ್ಯ ಹಾರ್ಕೋಳದ ಶ್ರೀಗಳಿಗೆ, ಅವರ ಭಾಗ್ಯದ ಬೆಳಕಾಗಿರುವಂತಹ ಶ್ರೀಗಳಿಗೆ ಪೂಜ್ಯರಿಂದ ಅವರಿಗೆ ಪೂಜ್ಯರಿಗೆ ನಮ್ಮ ಶಾಸಕರು, ಬಸವ ಕಲ್ಯಾಣದ ಶಾಸಕರು ಮಹಾಸನ್ನಿಧಿಯ, ಅದೇ ರೀತಿಯಾಗ ಪಿಪ್ರಾಂತಕರ ಶ್ರೀಮಠದ ಪೂಜ್ಯ ಡಾಕ್ಟರ್ ಅಭಿನವ ಧನಲಿಂಗರ ತ್ರಿಪುರಿ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ, ಪಿಪ್ರಾಂತಕದ ಶ್ರೀಗಳಿಗೆ ನಮ್ಮ ಶಾಸಕರಿಂದ ಸಮರ್ಪಣೆ. ಇವತ್ತಿನ 2025ನೇ ಇಸವಿಯ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಪೂರ್ವಭಾವಿ ಸಭೆಯೊಳಗ ಮಹಾಸನ್ನಿಧಿಯವರು ತಾಯಿ ಹೃದಯಗಳು ಇಲ್ಲಿಗೆ ಬಂದು ನಮಗೆಲ್ಲ ಆಶೀರ್ವದಿಸಿ ಗುರು ಕಾರುಣ್ಯದ ಬೆಳಕನ್ನು ಹಂಚಲಿಕ್ಕೆ ಬಂದಿದ್ದಾರೆ. ಈ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ನಮ್ಮ ನೆಚ್ಚಿನ ಮಿಂಚಿನ ಯಾವತ್ತು ಶರವೇಗದ ಶಾಸಕರು, ಭಕ್ತಿಯ ಪ್ರೀತಿಗೆ ಹೆಸರಾದವರು ನಮ್ಮ ಶರಣು ಸಲಗರ ಸರ್ ಅವರು ದಯವಿಟ್ಟು ತಮ್ಮ ಪ್ರಾಸ್ತಾವಿಕ ನುಡಿಸೇವೆಯ ಮಾತುಗಳನ್ನ ಮಹಾಚಾರ್ಯರ ಪಾದಕ್ಕೆ ಎಡೆ ಮಾಡಬೇಕು ಅಂತ ವಿನಂತಿಸ್ತೇನೆ. ದಾಸೋಹಕ್ಕೆ ಅತ್ಯಂತ ಪರಮಶ್ರೇಷ್ಠರೆಲ್ಲ ಸುಕ್ಷೇತ್ರ ಹಾರ್ಕೋಡ್ನಲ್ಲಿ
ಮುಂಬರುವ 2025 ಆಶ್ವೀಜ ಮಾಸ ಬಹುತೇಕ ಅಕ್ಟೋಬರ್ನಲ್ಲಿ ಬಸವ ಕಲ್ಯಾಣ ಶ್ರೇಷ್ಠ ನೆಲದಲ್ಲಿ ದಸರಾ ದರ್ಬಾರ್ ಕಾರ್ಯಕ್ರಮವನ್ನ ಬಸವ ಕಲ್ಯಾಣದ ಸಮಸ್ತ ನಾವೆಲ್ಲರೂ ಅನೇಕ ಹಿರಿಯರೊಂದಿಗೆ ಈ ನಾಡಿನಲ್ಲಿ ಧರ್ಮದ ಉಳಿವಿಗಾಗಿ, ಧರ್ಮದ ರಕ್ಷಣೆಗಾಗಿ ಸುಮಾರು ನನಗೆ ತಿಳಿದ ಹಾಗೆ 1 ಕೋಟಿ ಕಿಲೋಮೀಟರ್ಗಿಂತ ಹೆಚ್ಚು ಸಂಚಾರ ಮಾಡಿ ಮಾನವ ಕುಲಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ವಾಕ್ಯಗಳನ್ನ ಸಾಕಾರಗೊಳಿಸಲು ನಮ್ಮ ನಿಮ್ಮೆಲ್ಲರ ಆದರಣೀಯ ಪೂಜ್ಯರು ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗುರುಗಳ ಪರಮ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾದಂತಹ ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯರು, ಈ ಭಾಗದ ನಡೆದಾಡುವ ದೇವರು, ನನ್ನ ಭವಿಷ್ಯವನ್ನೇ ಬದಲಿಸಿದ ಪರಮ ಪೂಜ್ಯರಾದಂತಹ ಹಾರ್ಕೋಟ್ ಚಲವೀರ ಶಿವಾಚಾರ್ಯರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇನ್ನೋರ್ವ ಪರಮ ಪೂಜ್ಯರು ನಮ್ಮ ನಿಮ್ಮವರಾದಂತಹ ಗವಿಮುಠದ ಪರಮ ಪೂಜ್ಯರಾದಂತಹ ಗಣಲಿಂಗ ರುದ್ರಮುನಿ ಶಿವಾಚಾರ್ಯ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾದಂತಹ ಸರ್ವರೆಲ್ಲರಿಗೂ ನಮಸ್ಕರಿಸಿ, ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂತಹ ಈ ಮಠದ ಭಕ್ತರೆಲ್ಲರಿಗೂ ನಮಸ್ಕಾರಗಳು. ಬಂಧುಗಳೇ, ಈಗಾಗಲೇ ನಾವು ನಮ್ಮ ಶರಣಪ್ಪ ಬಿರಾದವರ ನೇತೃತ್ವದಲ್ಲಿ ಹೋಗಿ ರಂಭಾಪುರಿ ಜಗದ್ಗುರುಗಳಿಗೆ ಹೋಗಿ ನಾವು 2-3 ವರ್ಷದಿಂದ ಪ್ರಯತ್ನದಲ್ಲಿದ್ದೆವು. ನಾವು ಯಾವಾಗ ಬಸವ ಕಲ್ಯಾಣದೊಳಗ ದಸರಾ ದರ್ಬಾರ್ ಕಾರ್ಯಕ್ರಮ ಮಾಡಬೇಕು, ಧರ್ಮವನ್ನ ಎತ್ತಿಡಿತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ತವಕದಲ್ಲಿದ್ದೀವಿ. ನಮ್ಮೆಲ್ಲರ ಬೇಡಿಕೆಯಂತೆ ಜಗದ್ಗುರುಗಳು ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಹಾಗಾಗಿ ಅದರ ಪ್ರಯುಕ್ತ ಇದು ಪೂರ್ವಭಾವಿ ಸಭೆ, ಪೂರ್ವಭಾವಿ ಪ್ರಥಮ ಸಭೆ. ಈ ಸಭೆಯಲ್ಲಿ ಸಾಕಷ್ಟು ಜನ ಗಣ್ಯರು, ಈ ಮಠದ ಭಕ್ತರು, ನಾವು ನೀವೆಲ್ಲರೂ ಸೇರಿ ಈ ಪ್ರಥಮ ಸಭೆಯನ್ನ ಮಾಡ್ತಾ ಇದ್ದೀವಿ. ನಾನು ಬಸವ ಕಲ್ಯಾಣದ ಶಾಸಕನಾಗಲಿಕ್ಕೆ ಕಾರಣೀಕರ್ತರಾದಂತಹ ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗುರುಗಳು, ಹಾರ್ಕೂಡಿನ ಚಲವೀರ ಶಿವಾಚಾರ್ಯರು, ಗವಿಮಠದ ಶ್ರೀಗಳೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರಯತ್ನದ ಫಲವಾಗಿ ನಾನಿವತ್ತು ಬಸವ ಕಲ್ಯಾಣದ 2ನೇ ಬಾರಿಗೆ ಶಾಸಕ. ಆ ಕಾರಣಕ್ಕಾಗಿ ಇವತ್ತೇನು ನಮಗೆ ಸಿಕ್ಕಂತ ಅವಕಾಶ, ಧರ್ಮಸಭೆ, ಬಹುತೇಕ ಸಾಕಷ್ಟು ಧರ್ಮಸಭೆಗಳು ಈ ನೆಲದಲ್ಲಿ ಕರುನಾಡಿನಲ್ಲಿ ನಡೆದಿರಬಹುದು. ನಾನು ನಿಮ್ಮೆಲ್ಲರ ಸೇವಕನಾಗಿ, ಪರಮ ಪೂಜ್ಯರ ಭಕ್ತನಾಗಿ ಬಹುತೇಕ ಬಸವ ಕಲ್ಯಾಣದ ಧರ್ಮಸಭೆ ಅದೊಂದು ಐತಿಹಾಸಿಕ ಧರ್ಮಸಭೆ ಆಗ್ತಕ್ಕಂಥದ್ದು ಭರವಸೆಯನ್ನ ನಾನು ಕೊಡ್ತೇನೆ. ಅದರ ಜೊತೆಗೆ ನಾನು ನಿಮ್ಮೆಲ್ಲರ ಮೇಲೆ ಭರವಸೆಯನ್ನಿಟ್ಟು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಆದರಣೀಯ ಗಣ್ಯರು, ಪರಮ ಪೂಜ್ಯರ ಭಕ್ತರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ಸಹಕಾರ ಇರ್ತದಂತಕ್ಕಂಥ ಭರವಸೆ ಮೇರೆಗೆ ನಾನು ಈ ಮಾತನ್ನ ಅತ್ಯಂತ ಕಡಾಖಂಡಿತವಾಗಿ ತಮ್ಮೆಲ್ಲರೂ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಸೇರಿ ಅತ್ಯಂತ ಅಚ್ಚು
ಅಚ್ಚುಕಟ್ಟಾಗಿ ಒಳ್ಳೆ ರೀತಿ ಕಾರ್ಯಕ್ರಮ ಮಾಡಿ ಬಸವ ಕಲ್ಯಾಣದ ಹೆಸರನ್ನ ಇನ್ನೂ ಎಲ್ಲೆಡೆ ಹಬ್ಬಿಸುವಂತೆ ನಾವು ಮಾಡೋಣ. ಪರಮ ಪೂಜ್ಯರ ಆದೇಶದಂತೆ ಈ ದಸರಾ ದರ್ಬಾರ್ ಕಾರ್ಯಕ್ರಮಕ್ಕೆ ಅವ್ರು ನನಗೇನು ಪರಮ ಪೂಜ್ಯರು ಆರ್ಕೂಡಿನ ಚಲವೀರ ಶಿವಾಚಾರ್ಯರು ನನಗೇನು ಒಪ್ಪಿಸ್ತಾರೋ ಅವ್ರ ಬಾಯಲ್ಲಿ ಏನು ಬರ್ತದೋ ಅದು ನಾನು ಒಪ್ಪಿಕೊಂಡು ಸೇವೆ ಮಾಡಲಿಕ್ಕೆ ತಯಾರಿದ್ದೀನಿ ಅಂತೇಳಿ ಮತ್ತೊಂದ್ಸಲ ನಿಮ್ಮೆಲ್ಲರ ಮೇಲೆ ಹಾಗೂ ನನ್ನ ಮೇಲೆ ಬಾಳೆ ಹೊನ್ನೂರಿನ ರಂಭಾಪುರಿ ಜಗದ್ಗುರುಗಳ ಆಶೀರ್ವಾದ ಇರಲಿ, ನಿಮ್ಮ ಬದುಕು ಹಸನಾಗಲಿ ಅಂತೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಮೂವತ್ನಾಲ್ಕನೆಯ ದಸರಾ ಧರ್ಮ ಸಮ್ಮೇಳನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಭಾವಪೂರ್ಣವಾಗಿ ಆಚರಿಸಲಿಕ್ಕೆ ತೀರ್ಮಾನ ಮಾಡಿರುವಂಥ ಶಾಸಕರು ಅತ್ಯಂತ ವಾಗ್ದಾನವನ್ನು ಮಾಡಿದ್ದಾರೆ ಮಹಾಸನ್ನಿಧಿಯವರ ಮುಂದೆ. ಅವರ ಮಾತಿಗೆ ವೇದಿಕೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ವಂದಿಸುವುದನ್ನು ಸಲ್ಲಿಸ್ತೇವೆ. ಇದು ನೇರವಾಗಿ ಇದು ಮಾತಾಡುವಂಥ ವೇದಿಕೆ ಅಲ್ಲ, ನಿರ್ಧಾರ ಕೈಗೊಳ್ಳುವಂಥ ವೇದಿಕೆ. ಅದಕ್ಕಾಗಿ ನೇರವಾಗಿ ಮಾತಿಗೆ ಬೆಲೆ ಯಾರು ಹೆಚ್ಚು ಮಾತಾಡ್ತಾರೆ ಕೆಲಸ ಕಡಿಮೆ ಆಗ್ತದೆ ಅನ್ನುವಂಥ ಭಾವ ಇದೆ. ಇದು ಮಾತಾಡಬಾರದು ಅನ್ನುವಂಥ ನಿಟ್ಟಿನೊಳಗೆ ಹೆಚ್ಚು ಮಾತಿನಕ್ಕಿಂತ ಕೃತಿಗೆ ಮಹತ್ವ ಬರಲಿ ಅಂತ ಮಹಾಸನ್ನಿಧಿ ಯಾವತ್ತೂ ಅವರ ಲೇಖನಿಯ ಮೂಲಕ ಎಚ್ಚರಿಸ್ತಾ ಇದ್ದಾರೆ. ಈಗ ನಮ್ಮ ಶ್ರೀಮಠದ ಪೂಜ್ಯ ಆರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರು ನೇತೃತ್ವದ ಮುಖೇನ ಇವತ್ತು ಅವರು ಮಾತಾಡಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಪೂಜ್ಯ ನಮ್ಮ ಆರಕೂಡ ಶ್ರೀಗಳಿಂದ ಇವತ್ತು ನೇತೃತ್ವ ಮುಖ್ಯನ ಮಾತು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಮಹಾಯೋಗಿ ಈ ಭಾಗದ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಶಟಸ್ಥಲ ಬ್ರಹ್ಮಿ ಲಿಂಗೈಕ್ಯ ಶ್ರೀ ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವದ ಸರ್ವಸಂತರನ್ನು ಸ್ಮರಿಸಿ ಇಂದಿನ ಭಾವಪೂರ್ಣವಾಗಿರುವಂತಹ ಭಕ್ತಿಪೂರ್ಣವಾಗಿರುವಂತಹ ನಂಬಿಕೆ ಶ್ರದ್ಧೆ ವಿಶ್ವಾಸದಿಂದ ಕೂಡಿರುವಂತಹ ದಸರಾ ದರ್ಬಾರದ ಬಸವ ಕಲ್ಯಾಣದಲ್ಲಿ ನಡೆಯಲಿರುವಂತಹ ದಸರಾ ದರ್ಬಾರದ ಅತ್ಯಂತ ಭಾವಪೂರ್ಣವಾಗಿರುವಂತಹ ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಅತ್ಯಂತ ಪವಿತ್ರ ಭಾವದಿಂದ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ನೀಡಲು ಬಂದಿರುವಂತಹ ಬಹುದೂರದಿಂದ ಆಗಮಿಸಿರುವಂತಹ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಶ್ರೀಪಾದಕ್ಕೆ ಅನಂತ ಕೋಟಿ ಸಲ್ಲಿಸಲಾಗುತ್ತದೆ. ಇಡೀ ಜಗತ್ತಿನ ಇತಿಹಾಸವನ್ನು ನೋಡಿದಾಗ ನಮಗೆ ಅತ್ಯಂತ ಆತ್ಮೀಯವಾದಂತಹ ವಸ್ತು, ನಮ್ಮನ್ನು ರಕ್ಷಣೆ ಮಾಡುವಂತಹ ವಸ್ತು, ನಮ್ಮ ಎಲ್ಲ ಒಂದು ಏಳಿಗೆಯನ್ನು ಬಯಸುವಂತಹ ಯಾವುದಾದರೂ ಒಂದು ಶಕ್ತಿ ಭಾರತ ದೇಶದಲ್ಲಿದ್ದರೆ ಅದು ಸದ್ಗುರುನಾಥನ ಶಕ್ತಿ ಎನ್ನುವಂಥ ಮಾತನ್ನು ಆ ದಿಶೆಯಲ್ಲಿ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಪೀಠ ಅತ್ಯಂತ ಪ್ರಾಚೀನ ಪರಂಪರೆಯ ಪೀಠ. ಪರಮ ಪೂಜ್ಯ ಜಗದ್ಗುರು ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮೀಜಿಯವರು ಎಸ್ನೇ ಪೀಠಾಧಿಪತಿಗಳನ್ನು ಸಾಮಾನ್ಯವಾಗಿ ವಿಶೇಷವಾಗಿ ಅವರ ಹೇಳಿಕೆಯಂತೆ 121ನೇ ಪೀಠಾಧಿಪತಿಗಳು ಪರಮ ಪೂಜ್ಯ ಅಂತಹ ಪ್ರಾಚೀನ ಪರಂಪರೆಯ ಪೀಠದಿಂದ ಈಗಾಗಲೇ ಅವರು ಪೀಠಕ್ಕೆ ಬಂದ ಮೇಲೆ ದಸರಾ ದರ್ಬಾರ ಕಾರ್ಯಕ್ರಮವನ್ನು ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಧ್ಯಾತ್ಮದ ಉತ್ಸವವನ್ನಾಗಿ ಮಾಡುವಂತಹ ಕೀರ್ತಿ ಯಾರಿಗಾದ್ರೂ ಸಲ್ತಾ ಇದ್ರೆ ಪರಮ ಪೂಜ್ಯ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಸಲ್ತಾ ಇದೆ. 34 ಇಲ್ಲಿಯವರೆಗೆ 33 ದಸರಾ ದರ್ಬಾರ್ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಪಟ್ಟಣದಲ್ಲಿ ಹಳ್ಳಿಗಳಲ್ಲಿ ಅವರು ಮಾಡಿದ್ದಾರೆ. ಹೋದ್ಸಲ ಬೀಗೇರಿಯಲ್ಲಿ ಮಾಡಿದ್ದಾರೆ. 34ನೇ ದಸರಾ ದರ್ಬಾರ್ ಕಾರ್ಯಕ್ರಮ ಅದು ಎಲ್ಲಿ ಆಗ್ತಾ ಇದೆ ಅಂದ್ರೆ ಬಸವ ಕಲ್ಯಾಣ ಎಂದಾಕ್ಷಣ
ಇಡೀ ಭಾರತ ದೇಶದಲ್ಲಿ ಶ್ರೇಷ್ಠವಾಗಿರುವಂತಹ ಹೆಸರು ಯಾವುದಾದ್ರೂ ಒಂದು ನಗರಕ್ಕಿದ್ರೆ ಅದು ಬಸವ ಕಲ್ಯಾಣ ಪಟ್ಟಣಕ್ಕಿದೆ. ಬಸವ ಕಲ್ಯಾಣದ ಪ್ರಾಚೀನ ಇತಿಹಾಸವನ್ನು ನೋಡಿದಾಗ 10ನೇ ಶತಮಾನದಲ್ಲಿ ಒಬ್ಬ ಶ್ರೇಷ್ಠ ರಾಜ ಬಸವ ಕಲ್ಯಾಣದಲ್ಲಿ ಆಗಿ ಬಾಳಿ ಬೆಳಗ್ಗೆ ಹೋಗಿದ್ದಾರೆ. 6ನೇ ವಿಕ್ರಮಾದಿತ್ಯ ಎನ್ನುವಂತಹ ರಾಜ ಬಸವ ಕಲ್ಯಾಣ ಪಟ್ಟಣದ ಹೆಸರನ್ನ ಇಡೀ ದಕ್ಷಿಣ ಭಾರತದಲ್ಲಿ ಯಾರಾದರೂ ಶ್ರೇಷ್ಠ ರಾಜರಾಗಿ ಹೋಗಿದ್ರೆ ಅವರು 6ನೇ ವಿಕ್ರಮಾದಿತ್ಯ ಚಾಲುಕ್ಯ ರಾಜ ಎನ್ನುವಂಥ ಇತಿಹಾಸ ಇದೆ. ಅವರ ಬಗ್ಗೆ ಶಾಸನದಲ್ಲಿ ಒಂದು ಉಲ್ಲೇಖ ಇದೆ. ಬಸವ ಕಲ್ಯಾಣದ ರಾಜ ಹೇಗಿರಬೇಕು ರಾಜ ಎನ್ನುವುದು ಉಲ್ಲೇಖ ಇದೆ. ನಾಸೀದಸ್ತಿ ಭವಿಷ್ಯತಿ, ಇದು ಶಾಸನದಲ್ಲಿ ಬರೆದಂತಹ ಮಾತಿದು 10ನೇ ಶತಮಾನದಲ್ಲಿ. ನಾಸೀದಸ್ತಿ ಭವಿಷ್ಯತಿ ಕ್ಷಿತೀತಲೆ ಕಲ್ಯಾಣ ಕಲ್ಪಂ ಪುರಃ ನೋ ದೃಷ್ಟವ ಶ್ರುತಯೇವ ಶ್ರೀ ವಿಕ್ರಮಾರ್ಕೋಪಮಃ. ಈ ಶಾಸನದ ಅರ್ಥ ಏನಂದ್ರ ಇಡೀ ಭಾರತ ದೇಶದಲ್ಲಿಯೇ ವಿಕ್ರಮಾದಿತ್ಯನಂತಹ ರಾಜ ಹಿಂದೂ ಆಗಲ್ಲ ಮುಂದೂ ಎಲ್ಲ, ನೋಡ್ಲಕ್ಕೂ ಕೇಳಕ್ಕೂ ಸಿಗುವುದಿಲ್ಲ ಎನ್ನುವಂಥ ತತ್ವವನ್ನ ಆಗಿನ ಶ್ರೇಷ್ಠ ಸಾಹಿತ್ಯಗಳು ಬರೆದಂತಹ ಮಾತಿದು. ಅಂತಹ ಐತಿಹಾಸಿಕ ನಗರದಲ್ಲಿ, ರಾಜಮನೆತನದ ನಗರದಲ್ಲಿ, ಭವಿಷ್ಯವನ್ನು ಹೊಂದಿರುವಂತಹ ಶ್ರೇಷ್ಠ ಒಂದು ಸ್ಥಾನದಲ್ಲಿ ಬಸವಾದಿಚರಣರ ನಾಡಿನಲ್ಲಿ ಇಂದು ಮುಂದಿನ ವರ್ಷ ದಸರಾ ದರ್ಬಾರ್ ಕಾರ್ಯಕ್ರಮಕ್ಕೆ ಪರಮ ಪೂಜರು ಒಪ್ಪಿಗೆ ಕೊಟ್ಟಿದ್ದಾರೆ. ಅಂದ್ರೆ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಎನ್ನುವಂಥ ಮಾತನ್ನು ಮಹಾತ್ಮ ಬಸವೇಶ್ವರರು ಹೇಳುವ ಹಾಗೆ ಶಿವ ಪಥವ ನರಿವಡೆ ಗುರುಪಥವೇ ಬದಲು. ಮಹಾತ್ಮ ಬಸವೇಶ್ವರರು ಹೇಳಿ ಹೋಗಿದ್ದಾರೆ. ಶಿವನನ್ನ ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕಾದ್ರ, ಶಿವನ ಅನುಗ್ರಹ ಆಗಬೇಕಾದ್ರ, ಶಿವನ ಆಶೀರ್ವಾದ ನಮಗಾಗಬೇಕಾದ್ರ ಯಾರು ಗುರುವಿನ ಮೊರೆ ಹೋಗ್ತಾ ಇದ್ರೆ, ಗುರುವಿನ ಪಥದಲ್ಲಿ ಯಾರು ಹೋಗ್ತಾ ಇದ್ರೆ ಅವರಿಗೆ ಮಾತ್ರ ಶಿವನ ಆಶೀರ್ವಾದ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಅಲ್ಲಮ ಪ್ರಭುಗಳು 12ನೇ ಶತಮಾನದ ಶ್ರೇಷ್ಠ ಮಹಾನ್ ಯೋಗಿ ಆಗಿರುವಂತಹ ಅಲ್ಲಮ ಪ್ರಭುಗಳು ಬಹಳ ಮಹತ್ವದ ಒಂದು ಮಾತನ್ನ ತಮ್ಮ ವಚನದಲ್ಲಿ ಬರಿತಾ ಇದ್ದಾರೆ. ಎಂಥ ಮಾತನ್ನು ಬರಿತಾ ಇದ್ದಾರೆ ಅಂದ್ರ, ಗುರುವಿಗೆ ದರ್ಶನ ಮಾಡಿದ್ರ, ಗುರುವಿಗೆ ಕಾಣಿಕೆ ಕೊಟ್ರ, ಗುರುವಿನ ಮಾರ್ಗದರ್ಶನದಾಗ ನಾವು ಹೋದ್ರೆ ನಮಗೆ ಏನು ಫಲ ಸಿಗ್ತಾ ಇದೆ ಎನ್ನುವಂಥ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಬರಿತಾ ಇದ್ದಾರ. 1 ಕೋಟಿ ವರ್ಷ, ಲಕ್ಷ ಕೋಟಿ ಕೇಳಿ ಬಹಳ ಹೆಚ್ಚಿಗೆ ಮಾತನಾಡೋದಿಲ್ಲ, ಯಾಕಂದ್ರೆ ಪೂಜ್ಯರ ಆಶೀರ್ವಚನ ಇದೆ. ಸ್ವಲ್ಪ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೀನಿ. ಗುರುವಿನ ಬಗ್ಗೆ ಹೇಳಲೇಬೇಕು 2 ಮಾತು. 1 ಕೋಟಿ ವರ್ಷ ಷೋಡಶ ದಾನಗಳ ಮಾಡಿದ ಫಲವು, 1 ಕೋಟಿ ವರ್ಷ ಷೋಡಶ ದಾನಗಳ ಮಾಡಿದ ಫಲವು ಒಂದು ದಿನ ಸದ್ಧರ್ಮ ಶಿವಯೋಗಿಗೆ ಬರಮಾಡಿಕೊಂಡು ತೃಪ್ತಿಯ ನೀಡುವುದಕ್ಕೆ ಸರಿಯಲ್ಲ ನೋಡ ಎನ್ನುವಂಥ ಮಾತನ್ನು ಹೇಳ್ತಾರೆ. ಒಂದು ಪೂಜ್ಯರಿಗೆ ಆಗಮಿಸಿ ನಿಮಗೆ ಬಹಳ ಆನಂದ ಆಗ್ಯದ, ಖುಷಿ ಆಗ್ಯದ ತಿಳ್ಕೊಂಡು ತಮ್ಮ ಹಸ್ತದಿಂದ ನಿಮಗೆ ಆಶೀರ್ವಾದ ಮಾಡಿದ್ರೆ ಇದು 1 ವರ್ಷದ ಫಲ ಅಲ್ಲ, ಕೋಟಿ ವರ್ಷದ ಆಶೀರ್ವಾದ ನಿಮಗೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ನೀವು ವಿಚಾರ ಮಾಡಿ ನೋಡ್ರಿ, ಸಾವಿರ ವರ್ಷಗಳಿಂದ ಒಂದು ಕೋಣೆಯಲ್ಲಿ ಕತ್ತಲಿದ್ರು ಕೂಡ, ಸಾವಿರ ವರ್ಷದಿಂದ ಕೋಣೆಯಲ್ಲಿ ಕತ್ತಲಿದ್ರು ಕೂಡ ಒಂದು ದೀಪವನ್ನು ಹಚ್ಚಿದಾಗ 2 ನಿಮಿಷದಲ್ಲಿ ಇಡೀ ಹೂವಿನ ತುಂಬ ಬೆಳಕಾಗ್ತಾ ಇದೆ. ಅದೇ ರೀತಿಯಲ್ಲಿ ಭವದ ಕತ್ತಲೆಯಲ್ಲಿ, ಕರ್ಮದ ಕತ್ತಲೆಯಲ್ಲಿ, ಅಜ್ಞಾನದ ಕತ್ತಲೆಯಲ್ಲಿ ನೀವು ಸಿಲುಕಿಕೊಂಡಾಗ ಒಂದು ಸಲ ಸದ್ಗುರುವಿನ ಮಹಾತ್ಮ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಆದ್ರೆ ನಿಮ್ಗೆ ದಿವ್ಯ ತೇಜಸ್ಸು ಬೆಳಕು ಪ್ರಾಪ್ತಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ದೇವರಿಗೆ ಷಣ್ಮುಖ ಶ್ರೀಗಳು ಬಹಳ ಮಹತ್ವದ ಮಾತನ್ನು ಹೇಳ್ತಾ ಇದ್ದಾರೆ. ಎಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ಪಶ್ಚಿಮದ ಗಿರಿಯಲ್ಲಿ ಅಖಂಡೇಶ್ವರ ದೇವರಿಗೆ ಷಣ್ಮುಖ ಶ್ರೀಗಳಿಗೆ ಮಾತನ್ನು ಹೇಳ್ತಾ ಇದ್ದಾರೆ. ಪಶ್ಚಿಮದ ಗಿರಿಯಲ್ಲಿ ಚಿತ್ಸೂರ್ಯ ಉದಯವಾದುದು ಕಂಡೆ, ಸುತ್ತಮುತ್ತಿದ ಕತ್ತಲೆಲ್ಲ ಹತ್ತಿತ್ತ ಹರಿದು ಹೋದುದು ಕಂಡೆ, ಮುಚ್ಚಿದ ಕಮಲಗಳೆಲ್ಲ ಬಿಚ್ಚಿ ಅರಳಾಗಿ ಹೊಸಗಂಡ ದೆಸೆಗೆ ಎಸೆದದು ಕಂಡೆ, ಇಂತಿದರ ಕೌಶಲಗಳು ಕಂಡು ಬೆರಗಾದನೆಯ ಖಂಡೇಶ್ವರ ಎನ್ನುವಂಥ ಮಾತನ್ನು ಒಂದು ಸಲ ಗುರು ಹಸ್ತಮಸ್ತಕ ಸಂಯೋಗವನ್ನು ಮಾಡಿ ನಿಮ್ಮ ಪಶ್ಚಿಮ ಶಿಖಾಚಕ್ರವನ್ನ ಜಾಗೃತಗೊಳಿಸಿದಾಗ ನಿಮ್ಮ ಅಂಗ ಹೋಗಿ ಲಿಂಗ ಆಗ್ತಾ ಇದೆ. ಕೇವಲ ಕೊರಳಲ್ಲಿ ಲಿಂಗ ಹಾಕಿದಾಗ ನೀವು ಲಿಂಗವಾಗೋದಿಲ್ಲ, ಲಿಂಗಮಯ ಆಗೋದಿಲ್ಲ. ನಿಮ್ಮ ಅಂಗ ಹೋಗಿ ಲಿಂಗ ಆಗಬೇಕಾದ್ರೆ ಸದ್ಗುರುವಿನ ಕೃಪಾ ಆದಾಗ ಮಾತ್ರ ನೀವು ಲಿಂಗಮಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಂತಹ ಪವಿತ್ರ ನಮಗೆ ಬಹಳ ಖುಷಿ ಆಗ್ತದೆ.
ಕೋಟಿ ರೂಪಾಯಿ ಕೊಡ್ತೇವೆ ಅಂದ್ರೂ ಕೂಡ ಪೂಜ್ಯರು ಗ್ರಾಮಕ್ಕೆ ಬರೋದು ಬಹಳ ಕಠಿಣ. ರಂಭಾಪುರಿ ಜಗತ್ತಿನ 1 ಕೋಟಿ ಕೊಡ್ತೇವ್ರಿ ಬರ್ರಿ ಅಂತ ಎಷ್ಟೋ ಜನ ಹೇಳ್ತಾರೆ. ನಮ್ಮಲ್ಲಿ ಮೀಟಿಂಗ್ ಇಟ್ಟರೆ ಬೇರೆ ಎಷ್ಟೋ ಜನ ಊರ್ದವ್ರು ಇದ್ರು, ನಮ್ಮಲ್ಲಿ ಮೀಟಿಂಗ್ ಇಟ್ಟರೆ ನಾವು 2 ಕೋಟಿ ಕೊಡ್ತೇವೆ ಅಂತಾರೆ. ಆದ್ರೆ ಅವರಿಗೆ ಕೋಟಿ ಬೇಕಾಗಿಲ್ಲ, ಕೋಟಿ ಜನರ ಭಕ್ತಿ ಬೇಕಾಗಿದೆ. ಆ ಭಕ್ತಿ ಪರಂಪರೆ ಸದ್ಗುರು ಚನ್ನಬಸವ ಶಿವಯೋಗಿಗಳ ಕೃಪಾಶೀರ್ವಾದದಿಂದ ಹಾರ್ಕೋಡ್ ಗ್ರಾಮದಲ್ಲಿ ಮಠದಲ್ಲಿ ಇದೆ ಅಂತ ತಿಳ್ಕೊಂಡು ಮನಸಾಪೂರ್ವಕವಾಗಿ ನಮ್ಮ ಎಲ್ಲ ಶಾಸಕರು, ಎಲ್ಲ ಬಸವ ಕಲ್ಯಾಣ ಭಕ್ತಾದಿಗಳು ಹೋದಾಗ ಅವರು ಒಪ್ಪಿಗೆಯಿಂದ ಈ ಮಾತನ್ನು ಇವತ್ತು ಮೀಟಿಂಗ್ ಆಗಿ ಇವತ್ತು ತಾರೀಖು ಕೊಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಪರಮ ಪೂಜ್ಯ ಹಿರಿಯ ಜೀವಿಗಳಾಗಿರ್ತಕ್ಕಂಥ ತಿರ್ನಾಗಾಮದ ಪೂಜ್ಯ ದೇಶಾಂತಲಿಂಗ ಮಹಾಸ್ವಾಮೀಜಿಯವರು ಕೂಡ ಬರ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ನಾಡಿನಲ್ಲಿ ದೇಶಾಂತಲಿಂಗ ಮಹಾಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಗುರು ವಿರಕ್ತರ ಪರಂಪರೆಯಲ್ಲಿ ಹಾನಗಲ್ ಕುಮಾರಸ್ವಾಮಿಗಳದೊಂದು ತತ್ವದ ಕೂಡ್ರಿ ಬುದ್ಧಿ. ಹಾನಗಲ್ ಕುಮಾರಸ್ವಾಮಿಗಳದೊಂದು ತತ್ವದ, ಯಾಕಂದ್ರೆ ಶಿವ ಮಂದಿರದಾಗ ಬೆಳೆದವರು ನಮಗೆ ಬಹಳ ಖುಷಿ ಆಗ್ತದೆ. ರಂಭಾಪುರಿ ಮಹಾಸನ್ನಿಧಿಯವರು ಕೂಡ ಹಾನಗಲ್ ಕುಮಾರೇಶ್ವರರ ಶಿವಯೋಗಿ ಸಂಘದಲ್ಲಿ ಸಾಧಕರಾಗಿ ಅಭ್ಯಾಸ ಮಾಡ್ಯಾರ. ನಮ್ಗೆ ಬಹಳ ಖುಷಿ ಆಗ್ತದೆ. ಅದೇ ಶಿವಯೋಗಿ ಸಂಘದಲ್ಲಿ ಹುಬ್ಬಳ್ಳಿಯಲ್ಲಿ ನಾವು ಕೂಡ ಅಭ್ಯಾಸ ಮಾಡಿದ್ವಿ. ಯಾಕಂದ್ರೆ ಹಾನಗಲ್ ಕುಮಾರೇಶ್ವರರ ಒಂದು ದಿವ್ಯ ತತ್ವ ಇತ್ತು. ಎಂತಹ ತತ್ವ ಅಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಗುರು ವಿರಕ್ತರು ಒಂದೇ ಆಗಿ ಹೋದಾಗ ಧರ್ಮದ ಜ್ಯೋತಿ ಬೆಳಗ್ತದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ತತ್ವಕ್ಕೆ ಅನುಗುಣವಾಗಿ ನಾವು ಗುರು ವಿರಕ್ತರು ಒಂದು ಎನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ಪಂಚಾಚಾರ್ಯರ ಕಾರ್ಯಕ್ರಮದಲ್ಲಿ ವಿರಕ್ತ ಪೀಠಾಧೀಶರಾದ್ರೂ ಕೂಡ ಭಕ್ತಿಯಿಂದ ಆಗಮಿಸುವ ಪೂಜಾರಿ ಯಾರಾದರೂ ಇದ್ರೆ ಹಿರ್ನಾಗಾಮದ ದೇಶಾಂತಲಿಂಗ ಮಹಾಸ್ವಾಮೀಜಿಗಳಿದ್ದಾರೆ. ಅಲ್ಲಿ ಗುರು ವಿರಕ್ತ ಎನ್ನುವಂಥ ಯಾವುದೇ ಭೇದ ಇಲ್ಲ. ನಾವೆಲ್ಲರೂ ಒಂದೇ ಎನ್ನುವಂಥ ತತ್ವದಂತೆ ಕುಮಾರೇಶ್ವರರ ತತ್ವದಂತೆ ಪೂಜಾರಿ ಬಳಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಘನಲಿಂಗ ರುದ್ರ ಮಹಾಸ್ವಾಮೀಜಿಯವರು ಕೂಡ ದಿವ್ಯ ಒಂದು ಸಮ್ಮುಖವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾರ್ಕೋಡ್ ಮಠದ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳಿ, ಯಾಕೆಂದ್ರೆ ನಮ್ಮ ಮುದ್ದೂರು ಪುರಾಣದಲ್ಲಿ ಸುರುವಿಗೆ ಒಂದು ಶ್ಲೋಕ ಬರೆದ ಶರಣಯ್ಯ ಸ್ವಾಮಿ ಗುರ್ತುಣಿಗಿಯವರು. ಎಂಥ ಶ್ಲೋಕ ಅಂದ್ರೆ ಶ್ರೀಮದ್ ಎಲ್ಲ ಹುಡುಗರು ಹೇಳ್ತಾರೆ, ಬಾಹ್ಯಾಡ್ನ ಹುಡುಗರದು. ಶ್ರೀಮದ್ ಹಾರಕೂಡ ಪಟ್ಟ ಚರಘನ ಮಠ ರಂಭಾಪುರಿ ಪೀಠ ಸೂತ್ರ ಸ್ವಾಮಿ ಸದ್ಗುರು ಚನ್ನಬಸವ ಸಂಯೋಗೀಂದ್ರ ಪ್ರಭಾಭಾಸ್ಕರ ಪ್ರೇಮವೆತ್ತು ಪೊಗಳುವೆ ನಿಮ್ಮ ಮಹಿಮಾ ಲೀಲಾ ವಿನೋದಂಗಳಂ ನೀ ಮಾಡ್ಯನ್ನ ಕೃಪಾಳು ಬೇಗ ಕೃಪೆಯಂ ಸದ್ಭಕ್ತಿ ಸನ್ಮುಕ್ತಿಯಂ ರಂಭಾಪುರಿ ಪೀಠದ ಸೂತ್ರದ ಮಠವಾಗಿ ಇವತ್ತು ಪರಮ ಪೂಜ್ಯರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರ ಆಶೀರ್ವಾದ ಸದಾಕಾಲ ಇರಲಿ ಎಂದು ಭಾವಿಸಿ ಇವತ್ತು ಪೂರ್ವಭಾವಿ ಸಭೆ, ಇದು ಭಾಷಣದ ಸಭೆ ಅಲ್ಲ, ಪೂರ್ವಭಾವಿ ಸಭೆ. ಯಾಕಂದ್ರೆ ಹಳ್ಳಿಯಾಗ ಒಂದು ಮಾತು ಹೇಳ್ತಾರೆ, ಎಲ್ಲ ಮಾಡ್ಬೋದು ಅಂತ ಎಲ್ಲ ಸೊಂಗ್ ಹಾಕ್ಬೋದು, ಸೊಂಗ್ ಹಾಕ್ಲಕ್ ಬರ್ತಂತೆಲ್ಲ, ಈ ರೊಕ್ಕದ ಸೊಂಗ್ ಹಾಕ್ಲಕ್ ಬರ್ಲಂತೆ. ಆದ್ರೂ ಕೂಡ ಬಸವ ಕಲ್ಯಾಣದವ್ರು ಬಹಳ ಭಕ್ತಿಯಿಂದ ಮಾಡ್ಯಾರ ಅಂತ ಒಂದು ತಾಕತ್ತವರಲ್ಲ. ಆದ್ರೂ ಕೂಡ ಇವತ್ತು ಪ್ರಥಮ ಸಭೆಯಲ್ಲಿ ನಡೆದಂದ್ರೆ ಒಂದು ಕಿರು ಕಾಣಿಕೆಯಾಗಿ ಏನಾದರೂ ಸ್ವಲ್ಪ ವಾಗ್ದಾನ ಮಾಡೋಣ ಎನ್ನುವಂಥ ಭಾವದಿಂದ ಪೂಜ್ಯರು ಮಲಗಿದಾಗ ಚನ್ನಬಸವೇಗಳೇ ಆ ಮಾತನ್ನು ನಮ್ಮ ತಲೆ ಕೊಡ್ತಾರೆ. ಅಪ್ಪರು ಬಂದಾರ ಮುಖಂಡು ಎದ್ದು ಹೀಗೆ ಹೋಗಿ ಮತ್ತೆ ಏನಾರು ಹೇಳಂತ ಹೇಳ್ಯಾರ. ಅಪ್ಪರು ಹಾರ್ಕೊಂಡು ಮಠಕ್ಕೆ ಬಂದಾರ, ಮತ್ತು ಯಾರು ಹೇಳಿ ಮತ್ತು ಒಂದು ಶಾಲೆ ಹಚ್ಚಿ ಕಳಿಸಿ ಏನೇನು ಮಾಡೋದು ಎಲ್ಲ ಮಾಡಂತ ಅವರೇ ನಮಗೆ ಪ್ರೇರಣೆ ನೀಡ್ಯಾರ. ಕೇವಲ ಒಂದು ತಾಸು ಹಿಂದೆ ಆಗ್ಯದ್ರಿ ಮಲಗಿದಾಗ. ಅದಕ್ಕೆ 2025 ಬಸವ ಕಲ್ಯಾಣದಲ್ಲಿ ನಡೆಯುವಂಥ ದಸರಾ ದರ್ಬಾರದ ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ಪ್ರಾರಂಭದಿಂದ 5 ದಿನಗಳ ದಾಸೋಹವನ್ನು ಹಾರ್ಕೋಡ್ ಮಠದಿಂದ ಮಾಡ್ತೀವಿ ಎನ್ನುವಂಥ ಮಾತನ್ನು ಎರಡನೇದಾಗಿ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶರಣು ಸರ್ಗಾರ್ ಅವರು ಬಹಳ ಆಧ್ಯಾತ್ಮ ಜೀವಿಗಳು, ಪುಣ್ಯಜೀವಿಗಳು. ಅವರು ಕೂಡ ದಸರಾ ದರ್ಬಾರದ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ 11 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿ ನಮ್ಮ ಶ್ರೀಮಠದ ಒಂದು ಅಪ್ಪಣೆಯ ಮೇರೆಗೆ 3ನೇದಾಗಿ ಚಂದ್ರ ತಾಡಂಪಳ್ಳಿಯವರು ದಸರಾ ದರ್ಬಾರ್ ಕಾರ್ಯಕ್ರಮಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನುವಂಥ ಮಾತನ್ನು ಹಾರ್ಕೋಡ್ ಗ್ರಾಮದ ವತಿಯಿಂದ ನಮ್ಮೆಲ್ಲ ಭಕ್ತಾದಿಗಳು ರೈತರು ಕೂಡ್ಕೊಂಡು 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದಾರೆ.
ಬಸವರಾಜ ಮತ್ತಿಮೂಡ ಅವರು ಹೀಗೆ ದೂರವಾಣಿ ಮುಖಾಂತರ ಮಾತನಾಡಿದ್ದಾರೆ. ನಮ್ಮ ಗುರುಗಳ ಕಾರ್ಯಕ್ರಮ ನಡೆದರೆ ಅಂತ ತಿಳ್ಕೊಂಡು ಹೇಳಿದ ಕಲಬುರಗಿಯ ಗ್ರಾಮೀಣ ಮತ್ತು ಕ್ಷೇತ್ರದ ಶಾಸಕರಾದರೂ ಕೂಡ ಈ ಕಾರ್ಯಕ್ರಮಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ಮತ್ತು ನಮ್ಮ ಪೂರ್ವಾಶ್ರಮದ ಸಹೋದರರಾಗಿರ್ತಕ್ಕಂಥ PK ಹಿರೇಮಠ್, BK ಹಿರೇಮಠ್, MK ಹಿರೇಮಠ್, MK ಹಿರೇಮಠ್ ಅವರೆಲ್ಲರೂ ಕೂಡ ತಿಂಗಳಿಗೆ 5 ಲಕ್ಷ ಇದ್ದಾರೆ ಅವರೆಲ್ಲರೂ. ಅದಕ್ಕಾಗಿ ಪ್ರಾಪ್ತವಾಗಿ ಅವರು ಕೂಡ ವೈಯಕ್ತಿಕವಾಗಿ 3 ಜನ ಕೂಡ್ಕೊಂಡು ದಸರಾ ದರ್ಬಾರಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದಾರೆ ಅಂತ ಮಾತನಾಡಿದ್ದಾರೆ. ಹರ್ಕೋಡು ಗ್ರಾಮದಿಂದ 2 ಲಕ್ಷ ರೂಪಾಯಿ. ವಿಜಯಕುಮಾರ್ ಪಾಟೀಲ್ ಯಲದಗುಂಡಿ ಹುಟ್ಟು ಬಟ್ಟಿ ಮ್ಯಾಗ ಬಾಂಬೆಗೆ ಹೋಗ್ಯ ನಾವು ಹುಟ್ಟು ಬಟ್ಟಿ ಮ್ಯಾಗ ಕೆಲಸ ಮಾಡ್ಲಕ್ಕ ಹೋಗಿ ಮುತ್ತೇವ್ರ ಆಶೀರ್ವಾದ ಎಲ್ಲ ಅನುಕೂಲ ಆಗ್ಯದ. ಹರ್ಕೋಡು ಮಠಕ್ಕೆ ಪ್ರತಿ ವರ್ಷ 3 ಕ್ವಿಂಟಲ್ ಅಕ್ಕಿಯನ್ನು ದಾಸೋಹ ಕೊಡ್ತಾರ. ಮತ್ತು ಅವರ ಹೆಸರಿನ ಮೇಲೆ ಈ ಕಾರ್ಯಕ್ರಮಕ್ಕೆ ವಿಜಯಕುಮಾರ್ ಪಾಟೀಲ್ ಯಲಗುಂಡಿ ಅವರು 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ತಿಳ್ಕೊಂಡು ವಾಗ್ದಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಂತೋಷ್ ಪಾಟೀಲ್ 2 ವೀಲರ್ ಮ್ಯಾಗ ಓಡಾಡ್ತಿದ್ದ ಈ ಕನ್ಸ್ಟ್ರಕ್ಷನ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದ ಅವನು ಕೂಡ ಈ ಕಾರ್ಯಕ್ರಮಕ್ಕೆ ಹರ್ಕೊಡೋದವರು 1 ಲಕ್ಷ ರೂಪಾಯಿ ಕೊಡ್ತೀರಿ ಅಂತ ವಾಗ್ದಾನ ಮಾಡಿದ್ದಾರೆ. ಚಂದ್ರಶೇಖರ್ ಕಮಲ್ ಸೋಲಾರ್ ಹುಟ್ಟು ಬಟ್ಟಿ ಮ್ಯಾಗ ಹೋಗಿ ಕೋಟ್ಯಾಧೀಶ ಆಗಿದ್ರು. ಅವರು ಕೂಡ ದಸರಾ ದರ್ಬಾರ್ ಕಾರ್ಯಕ್ರಮಕ್ಕೆ ಚಿಮ್ಮಯ್ಯ ಅವರು ಕೂಡ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ಇದೆಲ್ಲ ಈಗ 40 ತಿಂಗಳಿಗೆ ಆಗಿದೆ, ಇದೇ ನಿನ್ನ ಮನೆಯಿಂದಲ್ಲ. ಸಿದ್ದರಾಮ್ ಕವಳೆ ಎದ್ದಿದ್ರಿ ನಮ್ಮ ಭಕ್ತರು, ಅವರು ಕೂಡ ದಸರಾ ದರ್ಬಾರ್ ಕಾರ್ಯಕ್ರಮಕ್ಕೆ 51,000 ರೂಪಾಯಿ ಕೊಡ್ತೀನಿ ಅಂತ ವಾಗ್ದಾನ ಮಾಡ್ತಾರೆ. ವೀರಣ್ಣ ಶಾಂತಪ್ಪ ಶ್ರೀವಂತ್ ಅಪ್ಪೋರೆ, ವೀರಣ್ಣ ಶಾಂತಪ್ಪ ಶ್ರೀವಂತ್ ಬರಗಾಲದಾಗ ಇಲ್ಲಿ ನುಚ್ಚ ಕುಡಿಕಾರ ತಿಳಿಸಾರವನ್ನು ಬೆಳೆದವರು. ಅವ್ರನ್ನೂ ಕೂಡ ಈ ಶ್ರೀ ಮಠಕ್ಕೆ ನಮ್ಮ ದಸರಾ ದರ್ಬಾರ ಕಾರ್ಯಕ್ರಮಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ಎದಲೇಗಾಂವ್ ಭಕ್ತರಿಂದ 1 ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ವಾಗ್ದಾನ ಮಾಡಿದ್ದಾರೆ. ಆಲಗೋಡು ಗ್ರಾಮದ ಭಕ್ತಾದಿಗಳಿಂದ 1 ಲಕ್ಷ ರೂಪಾಯಿ ದಸರಾ ದರ್ಬಾರ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ನಮ್ಮ ಪರಮ ಭಕ್ತರಾಗಿರ್ತಕ್ಕಂಥ ಜಗನ್ನಾಥ್ ಕುಂಬಾರ್ ಎಲ್ಲರವರು ಜಗನ್ನಾಥ್ ಕುಂಬಾರ್ ನಮ್ಮ ಮಹಾನವಮಿಯ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ದಾಸೋಹ ಮಾಡ್ತಾರೆ. ಅವರು ಕೂಡ 51,000 ರೂಪಾಯಿ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ಸೂರ್ಯಕಾಂತ್ ಪಂಡ್ರಿಗೇರ್ ಎದ್ದಿದ್ದಾರೆ ನಮ್ಮ ಪರಮ ಭಕ್ತರು, ಅವರು ಕೂಡ ದಸರಾ ದರ್ಬಾರ್ ಕಾರ್ಯಕ್ರಮಕ್ಕೆ 51,000 ರೂಪಾಯಿ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ಲಿಂಗಪ್ಪ ಪಾಟೀಲ್ ಅವ್ರು ಏನೋ ಬರ್ತಾ ಇದ್ದಾರೆ, ಅವ್ರಿಗೆ ಕೇಳಿ ಹೇಳೋಣ. ಅದಕ್ಕೆ ಅದೇ ರೀತಿಯಾಗಿ ಎಲ್ಲರೂ ಶೈಲೇಂದ್ರ ಗಲ್ದಾಳನ್ನು ಕೂಡ ಹೊಂಟಾರ ಬಂದು ವಾಗ್ದಾನ ಮಾಡ್ತಾರೆ. ಆ ದಿಶೆಯಲ್ಲಿ ಎಲ್ಲ ಭಕ್ತಾದಿಗಳು ಯಾರು ಇಚ್ಛೆ ಇದ್ರೂ ಕೂಡ ಮುಂದೆ ವಾಗ್ದಾನ ಮಾಡಬಹುದು. ಶರಣಪ್ಪ ಬಿರಾದಾರ್ ಅವರು ಬನ್ನಿ ಸರಿ. ಶರಣಪ್ಪ ಬಿರಾದಾರ್ ಅವರು ಕೂಡ 5 ದಿನದ ದಾಸೋಹ, ನಮ್ದು 5 ದಿನ ಅವ್ರದ್ದು 5 ದಿನ ಮಾಡೋರು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಕೊಡಿ ಸಂದರ್ಭದೊಳಗೆ. ಸೇವಾ ಸಮಿತಿಯಿಂದ ಅವ್ರು ಮಾಡ್ತಾರೆ. ಈಗ ಮುಂದೆ ಪೂಜೆನ ಆಶೀರ್ವಾದ. ನಮ್ಮ ಬಸವ ಕಲ್ಯಾಣದ ಯಾವತ್ತು ಧರ್ಮವಂತರಾಗಿರುವಂತಹ ಶ್ರೀಯುತ ಶರಣಪ್ಪ ಬಿರಾದಾರ್ ಅವರು, ತಮ್ಮ ಪಾಟೀಲ್ರು ಮತ್ತೆ ಅವರ ಇನ್ನೂ ಆತ್ಮೀಯ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಮಲ್ಲಯ್ಯ ಸ್ವಾಮಿ ಹಿರೇಮಠ ಬಸವ ಕಲ್ಯಾಣ ಅವರು, ಉದಗಿರೆ ಅಣ್ಣವರು 4-5 ಜನ ಸೇರಿ ನಮ್ಮ ತಮ್ಮ ಚಂದ್ರಶೇಖರ್ ಪಾಟೀಲ್ ಬರೀ ಸರ್, ಇವರು 5 ಜನ ಸೇರಿಕೊಂಡು 5 ದಿವಸ ದಾಸೋಹ, ಮುಂದಿನ 5 ದಿವಸ ಹಾರ್ಕೋಡು ಶ್ರೀಗಳಿಂದ ಮಹಾದಾಸೋಹ, ಇನ್ನು ಮುಂದೆ 5 ದಿವಸ 5 ಜನ ಬಸವ ಕಲ್ಯಾಣದ ಪಣಭಕ್ತರಿಂದ 5 ದಿನ ಮಹಾದಾಸೋಹ, ಒಟ್ಟು 10 ದಿನದ ದಾಸೋಹದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶಾಸಕರಿಂದ ಪ್ರಕಟಣೆ. ದಸರಾ ದರ್ಬಾರ್ ಕಾರ್ಯಕ್ರಮಕ್ಕಾಗಿ ಎಷ್ಟೋ ದಾನಿಗಳು ಲಕ್ಷಾಂತರ ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಸ್ವಲ್ಪ ಪರಮ ಪೂಜ್ಯ ಜಗದ್ಗುರುಗಳಿಗೆ ಬೇರೆ ಕರಕ್ಕೆ ಹೋಗೋದ್ರಿಂದ ಮತ್ತೊಂದು ಇದಕ್ಕಿಂತ ದೊಡ್ಡ ಕಾರ್ಯಕ್ರಮದೊಳಗೆ ಹಾರ್ಕೋಡಪ್ಪ ಅವರು ಎಲ್ಲರದು ಅಧಿಕೃತ ಹೆಸರು ಅನೌನ್ಸ್ ಮಾಡ್ತಾರೆ. ಮಠದ ಶಿವಶರಣಯ್ಯ ಸ್ವಾಮಿಯವರು ಅವರ ಪರಿವಾರದವರು ಸೇರಿ, ಕುಟುಂಬದವರು ಸೇರಿ 1 ಲಕ್ಷ ರೂಗಳನ್ನ 25ನೇ ದಸರಾ ಸಮ್ಮೇಳನಕ್ಕೆ ದೇಣಿಗೆ ಕೊಡಲಿಕ್ಕೆ ಸ್ವಇಚ್ಛೆಯಿಂದ ಬಂದಿದ್ದಾರೆ. ವೇದಿಕೆ ಮುಖ್ಯನ ಅವರಿಗೆ ಧನ್ಯವಾದಗಳು. ಈಗ ಹಿರಿಯ ಪೂಜಾರಿಂದ ಒಂದೆರಡು ನುಡಿಸಿ. ಮಹಾಸಂಸ್ಥಾನ ಮಠಕ್ಕೆ ತಮ್ಮ ಶಾಖಾ ಮಠ ಅನ್ನೋದಕ್ಕಿಂತ ಅವರೇ ಮಠದ ಮಹಾಸನ್ನಿಧಿ ರಂಭಾಪುರಿಯ ಮಹಾಸನ್ನಿಧಿ ವೀರ ಸೋಮೇಶ್ವರ ಭಗವತ್ ಪಾದಂಗಳ ಪವಿತ್ರ ಪಾದಕ್ಕೆ ಅನಂತ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ಇಲ್ಲಿವರೆಗೆ ಆಶೀರ್ವಚನ ನೀಡಿದ ಹಾರ್ಕೋಡದ ನಮ್ಮ ಭಾಗದೊಳಗ ಸಂಪತ್ತಿನ ಮಠ ಅಂತಂದ್ರೆ ಹಾರ್ಕೋಡು ಮಠ ಅನ್ನುವಂಥ
ಬರೀ ರೊಕ್ಕದಾಗನ ಸಂಪತ್ತಿ ಇಲ್ಲ, ಭಕ್ತಿಯೊಳಗೂ ಕೂಡ ಸಂಪತ್ತಿನ ಮಠ ಅಂದ್ರೆ ಹಾರ್ಕೂಡ ಮಠ. ಆ ಮಹಾಪೂಜ್ಯರ ಪಾದಕ್ಕೂ ಕೂಡ ಪ್ರಣಾಮಗಳರ್ಪಣೆ ಮಾಡಿ, ಇವರು ಚಿಕ್ಕವರಾದರೂ ಕೂಡ ಚೊಕ್ಕಾಗಿ ಮಠವನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವಂತಹ ಕಲ್ಯಾಣದ ಬಸವ ಕಲ್ಯಾಣದ ಮಹಾ ಸಂಸ್ಥಾನ ಮಠದ ಅಭಿನವ ಘನಲಿಂಗ ರುದ್ರಮುನಿ ಶ್ರೀಗಳ ಪವಿತ್ರ ಪಾದಕ್ಕೂ ಕೂಡ ಪ್ರಣಾಮಗಳರ್ಪಣೆ ಮಾಡಿ, ನಮ್ಮವರಾದಂಥ ಶಾಸಕರು, ನಮ್ಮ ಶಾಸಕರು ಅಂತೀವಣ್ಣ ಅಂತಂದ್ರೆ ನಿಮ್ಮನ್ನು ಹಿಡ್ಕೊಂಡ ಅವರಿಗೆ ನಮಸ್ಕಾರ ಮಾಡಿದರೆ ಎಲ್ಲರಿಗೂ ಮುಟ್ತತಿ ಅನ್ನುವಂಥ ಒಂದು ಮಾತನ್ನು ಅರ್ಥ ಮಾಡಿಕೊಂಡು ಅವರ ಆದಿಯಾಗಿ ಇವತ್ತಿನ ಪೂರ್ವಭಾವಿ ಸಭೆಯಲ್ಲಿ ಮಹತ್ವ ಮಾಡಿದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣಾರ್ಥಿಗಳು. ಅವರು ರೊಕ್ಕದಾಗ ಶ್ರೀಮಂತ ಆದ್ರೆ ನಮ್ಮ ಮಾತಿನಾಗ ಅಷ್ಟೇ ಶ್ರೀಮಂತ ಅಂತೀವನ್ನ ಹೇಳಕ್ ಸಾಧ್ಯ. ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ 2,01,000 ರೂಪಾಯಿಯನ್ನು ನಾನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೊಳಿ ನೀರು ಹೊಳಿ ಚೆಲ್ಲಕ್ಕ ನಮ್ಮಪ್ಪನ ಗಂಟೆ ನೀವು ಕೊಟ್ಟಿದ್ದು ಸನ್ನಿಧಿ ಪಾದಕ ಕೊಡಕ್ಕೆ ನಮ್ದೇನಿಲ್ಲ. ಅದನ್ನು ಕೂಡ 2,51,000 ರೂಪಾಯಿಯನ್ನು ಆ ಸನ್ನಿಧಿ ಪಾದಕ ಕೊಡ್ತೀನಿ ಅನ್ನುವಂಥ ಮಾತನ್ನ. ಇದ್ರಾಗ ಒಂದು ಸಂಶಯ ಏನು ಬಂತು ಅಂತಂದ್ರೆ ಎಲ್ಲ ಹಾರ್ಕೋಡ್ ಅಪ್ಪವ್ರ ವ್ಯವಸ್ಥೆ ಮಾಡಿದರು, ಕಲ್ಯಾಣದವ್ರು ಏನು ಮಾಡಿರಿ ಅಂತ ನನಗೂ ಸಂಶಯ. ಕಲ್ಯಾಣದ ಕಾಯಂ ಉಳ್ಕೊಂಡ ಬರಕೈತೀರಿ ನೀವು ಅಲ್ರಿ. ಅವ್ರ ಕಲ್ಯಾಣದಾಗ ಇವರು ದಾಸೋಹ ಮಾಡಿದ್ರು, ಇವ್ರೇನ್ ಮಾಡಕೈತಾರ ಕಲ್ಯಾಣದವ್ರು? ಎಣ್ಣೆಗೆ 30 ಲಕ್ಷ ಕೊಟ್ಟ, 10 ಲಕ್ಷ 11 ಲಕ್ಷ ಕಲ್ಯಾಣದವರು. ಈ ತಾಲೂಕಿಗೆ ಸಂಬಂಧಪಟ್ಟ ಕಲ್ಯಾಣದ ಅದಕ್ಕೆ ಕಲ್ಯಾಣದವ್ರು ಏನ್ ಅದಿರಲ್ಲ, ನಾನು ಮತ್ತು ಹಾರ್ಕೂಡಪ್ಪವರು ತ್ರಿಪುರ ಅಂತವ್ರು ಜೋಳಿಗೆ ಹಾಕೊಂಡ್ ಬರ್ತೀವಿ, ನಾವು ಹೇಳಿದ್ದನ್ನ ನೀವು ಕೊಟ್ರಿ ಅಂದ್ರೆ ಪಕ್ಕ ಭಕ್ತರ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಸನ್ನಿಧಿ ಪೂರ್ವಭಾವಿ ಸಭೆಯೊಳಗೆ ಇಷ್ಟು ಜನ ಕೂಡಿರಿ. ಒಂದೇ ಅಭಿಮಾನದಿಂದ ನಾನು ಹೇಳಬೇಕಾಗ್ಯದ, ಈ ಜಗತ್ತಿನೊಳಗೆ ಎಷ್ಟೇ ದಸರಾ ದರ್ಬಾರ ಆಗ್ಯಾವ, ಆದ್ರೆ ನಮ್ಮ ದರ್ಬಾರದಂಗೆ ಯಾವೂ ಕೂಡ ಆಗಬಾರ್ದು ಅನ್ನುವಂಥ ಒಂದು ವಿನಂತಿಯನ್ನು ಸನ್ನಿಧಿ ಯಾವುದನ್ನು ಪಾದದಲ್ಲಿ ತೋರಿಸ್ತಾರ ನಾವೆಲ್ಲರೂ ಕೂಡ ತಲೆಯಲ್ಲಿ ಮಾಡುವ ಒಂದು ಅಭಿಮಾನವನ್ನು ಇಟ್ಟುಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ಇವರೆಲ್ಲ ಘೋಷಣೆ ಮಾಡೋದು ನೋಡಿ ನಮ್ಮ ವಿಕ್ರಮಾದಿತ್ಯ ಅಮೆರಿಕದಲ್ಲಿ ಕೆಲಸ ಮಾಡ್ತಾರ. ನಮ್ಮ ಪಂಚಾಕ್ಷರಿ ಹಿರೇಮಠ ಅವರು ಸುಪುತ್ರ ಇದ್ದಾರೆ, ಅವರು ಬಂದಿಲ್ಲ. ಬಟ್ ಪಂಚಾಕ್ಷರಿ ಅಪ್ಪವ್ರು ಬಂದರೆ ವೇದಿಕೆ ಮೇಲೆ ಬರಬೇಕು. ಅವ್ರ ಸುಪುತ್ರ ಅಮೆರಿಕೆಯಲ್ಲಿ ಒಳ್ಳೆ ಕೆಲಸವನ್ನ ಮಾಡಿ ಶ್ರೀಮಠದ ಬಹಳ ಸೇವೆ ಮಾಡೋರಿದ್ದಾರೆ. ಅವರು ಸಹಿತ ಅಲ್ಲಿಂದೇ ಫೋನ್ ಕರೆ ಮಾಡಿ 1 ಲಕ್ಷ ರೂಪಾಯಿಗಳನ್ನ ಈಗಾಗಲೇ ನಮ್ಮವರಿಗೆ ಫೋನ್ ಪೇ ಮಾಡಿದ್ದಾರೆ ಅವ್ರ ತಂದೆಯವರಿಗೆ. ಹೀಗಾಗಿ ಮುತ್ತಿಯವರದ ಅಣ್ಣವರ ಮಗ ವಿಕ್ರಮಾದಿತ್ಯ ಅಂತ ಬುದ್ಧಿ ಅಮೆರಿಕದಲ್ಲಿದ್ದು ಸಾರ್ಥಕ ಸೇವೆ ಮಾಡ್ತಾ ಇದ್ದಾನೆ. ಶ್ರೀಮಠದ ಯಾವತ್ತೂ ಸೇವೆ ಮಾಡುವಂಥವರಿದ್ದಾರೆ ಅಂತ ವಿಶ್ರಾಂತ ಮುಖ್ಯ ಗುರುಗಳಾಗಿ ಸಸ್ತಾಪುರ್ನಲ್ಲಿ ಸುಮಾರು ವರ್ಷ ಸೇವೆ ಮಾಡಿದ್ದಾರೆ. ಶ್ರೀಮಠಕ್ಕೆ ಯಾವತ್ತೂ ತಮ್ಮನ ಸಾರ್ಥಕ ಸೇವೆ ಮಾಡ್ತಾರೆ. ಅವರ ಬದುಕೇ ಸೇವಾ ರೂಪ. ಚಪ್ಪಾಳೆ ಮೂಲಕ ಅವರು ಹುಡುಗಿಸಿ ಅವರಿಗೆ ಗೌರವಿಸಬೇಕು. ತ್ರಿಪುರಾಂತಕದ ಶ್ರೀಗಳು ಸಭೆ ಉದ್ದೇಶಿಸಿ 1-2 ಮಾತುಗಳು ಆಡಬೇಕು ಅಂತ ಮನವಿ ಮಾಡ್ಕೋತೇನೆ. ತ್ರಿಪುರಾಂತಕದ ಪೂಜ್ಯರಲ್ಲಿ ಪ್ರಾರ್ಥನೆ. ಆಗುವುದ ಪೂಜ್ಯರಿಗೆ ಮೊಟ್ಟ ಮೊದಲಿಗೆ ಸ್ವಾಗತವನ್ನ ಕೋರಿ ನಮ್ಮ ಜನರಾಗಿ ಪ್ರೀತಿಯ ಶಾಸಕರು ಮತ್ತೆ ನಮ್ಮ ಹಾರ್ಕೂಡದ ಶ್ರೀಗಳು ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ವಿನಯಪೂರ್ವಕ ವಿನಂತಿಸ್ತಾ ಇದ್ದೇನೆ. ಮಾನ್ಯ ಸ್ವಾಗತವನ್ನ
ಸ್ವೀಕರಿಸಿ ಗೌರವಕ್ಕೆ ಒಳಗಾಗಿರುವಂತಹ ಪೂಜ್ಯರಿಂದ ಸೇವಾ ರೂಪದ ಒಂದೆರಡು ಮಾತುಗಳು. ಪ್ರಥಮದಲ್ಲಿ ರೇಣುಕಾದಿ ಪಂಚಾಚಾರ್ಯರನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವಾದಿ ಪ್ರಮಥರನ್ನ ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಕ್ಷೇತ್ರವನ್ನ ಭೂ ಕೈಲಾಸವನ್ನಾಗಿ ಮಾಡಿರುವಂತಹ ಹಾರಕುಡಿನ ಚನ್ನಬಸವ ಶಿವಗಳ ಕರ್ತುಗತಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಮುನ್ನಡೆಯುವಂತಹ ದಸರಾ ದರ್ಬಾರ್ ಧರ್ಮ ಸಮ್ಮೇಳನದ ಪೂರ್ವ ಸಿದ್ಧತಾ ಕಾರ್ಯಕ್ರಮದ ಪ್ರಥಮ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು ಆಗಿರುವಂತಹ ಶ್ರೀ ಶ್ರೀ ಸಾರ್ವಜನಿಕ ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಗಳವರ ಅಡಿದಾವರದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅನುಭವದ ಮಾತುಗಳನ್ನು ಆಡಿರುವಂತಹ ಯಾವತ್ತು ಧರ್ಮದಲ್ಲಿ ದಾನದಲ್ಲಿ ಎತ್ತಿದ ಕೈಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲವನ್ನ ವಹಿಸಿಕೊಂಡು ಸುಂದರವಾಗಿರುವಂತಹ ಕಾರ್ಯವನ್ನು ಮಾಡುತ್ತಿರುವಂತಹ ನಮ್ಮವರೇ ಆಗಿರುವಂತಹ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪಾದಗಳಲ್ಲಿ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಇನ್ನೊಂದು ಪರಮ ಪೂಜ್ಯರು ಮಾರ್ಗದರ್ಶಕರು ಆಗಿರುವಂತಹ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಶೇಷಾಂತಲಿಂಗ ಮಹಾಸ್ವಾಮಿಗಳಲ್ಲೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಭಾಗದ ಜನಪ್ರಿಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಶರಣು ಸಲ್ಗರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲಾ ಗಣ್ಯಾತಿ ಗಣ್ಯರೇ, ಅನುಭಾವಿಗಳೇ, ಸದ್ಭಕ್ತರೇ, ಮಹಾಜನಗಳೇ, ತಾಯಂದಿರೇ ಮತ್ತು ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವಂತಹ ಪರಮಾತ್ಮನ ಚಿಜ್ಯೋತಿಗೆ ಶರಣು ಶರಣಾರ್ಥಿಗಳು. ಬಹುಶಃ ಮಹಾಸನ್ನಿದೇವರು ಹಾರಕುಡ ಮಠಕ್ಕೆ ಬಂದಾರ ಅಂದ್ರೆ ಬಹುಶಃ ರೇಣುಕರೆಲ್ಲ ಬಂದ್ರು. ಅದ್ರ ಜೊತೆಗೇನೆ ವಿಶೇಷವಾಗಿ ರೇಣುಕ ಉಪಾಧಿಯಲ್ಲಿ ಆಶೀರ್ವಾದ ಯಾರು ಮಾಡಿದ್ರು ಅಂತ ಕೇಳಿದ್ರೆ ಒಂದ್ ಕಡೆ ರೇಣುಕರ ಆಶೀರ್ವಾದ ಇದ್ರೆ ಮತ್ತೊಂದು ಕಡೆ ಚನ್ನಬಸವ ಶಿವಗಳ ಆಶೀರ್ವಾದ ಸಿಕ್ಕಿದೆ ಅಂದ್ರೆ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಆಗ್ತಾನೆ ಇರತಕ್ಕಂತ ಆಶಾಭಾವನೆ ನಮ್ದಿದೆ. ಈ ಕಾರ್ಯಕ್ರಮ ಹೆಂಗ ಆಗ್ತದೆ ನಮ್ಮ ಶಾಸಕರಿದ್ದಾರೆ, ವಿಶೇಷವಾಗಿ ನಮ್ಮ ಹಾರಕುಡಪ್ಪು ಬಹುಶಃ ಅವ್ರು ಯಾವ್ದು ಹೇಳಿದ್ರೆ ಅದೆಲ್ಲ ಕೈಲಾಸ ಆಗುವಂತ ಕಾರ್ಯ ಆಗ್ತದೆ. ಯಾಕಂದ್ರೆ ಸಣ್ಣ ಕಾರ್ಯಕ್ರಮದ ಮೀಟಿಂಗ್ ನನಗೇನಂದ್ರೆ ಏನೋ ಅಪ್ಪಗಳ ಪ್ರಥಮ ಮೀಟಿಂಗ್ ಅದೇ ಎತ್ತಲೇ ಬರ್ತಾರೆ ಅಂತ ಹೇಳಿದ್ರು. ಆದ್ರೆ ಇದು ಜಾತ್ರೆಯ ಹೆಂಗ ಜಾತ್ರೆಗೆ ಕಾರ್ಯಕ್ರಮ ಆಗ್ತದೆ ಹಂಗ ಜಾತ್ರೆ ಉಪಾಧಿಯಲ್ಲಿ ಎಲ್ಲಾ ಭಕ್ತಾದಿಗಳ ಬಂದು ಹಾರ್ಕೊಳಕ್ಕೂ ಹೆಂಗ ಗಣಸಕ್ರಿ ಇರ್ತಾರೆ. ಗಣಸಕ್ರಿ ಎಲ್ಲಿ ಇರ್ತದ ಅಲ್ಲಿ ಇರುಗಳು ಬಂದೆ ಭಕ್ತರ ದಂಡೆ ಬರ್ತದೆ. ಹಾಗಾಗಿ ಇವತ್ತು ಹಾರಕುಡಿನ ಪ್ರಥಮ ಮೀಟಿಂಗ್ ಏನಾಯ್ತು ಪೂರ್ವ ಸಿದ್ಧತಾ ಸಭೆ, ಇದು ನಿಜವಾಗ್ಲೂ ಕೂಡ ಮುಂದಿನ ಸಭೆಗಳಿಗೆ ಒಂದು ಮಾರ್ಗಸೂಚಿಯಾಗಿ ಎಲ್ಲರೂ ಹನಿ ಹನಿ ಗುಡಿಸಿದರೆ ಹಳ್ಳ ತೆನೆ ತೆನೆ ಗುಡಿಸಿದರೆ ರಾಶಿ ಎನ್ನುವ ಹಾಗೆ ಎಲ್ಲ ಕಾರ್ಯಕ್ರಮಕ್ಕೆ ತನು ಮನ ಧನದ ಸೇವೆಯನ್ನು ಸಲ್ಲಿಸೋಣ. ವಿಶೇಷವಾಗಿ ನಾನು ಹೇಳುವಂಥದ್ದು ಏನು ಅಂದ್ರೆ ನಮ್ಮ ಕಾರ್ಯಕ್ರಮ ದಸರಾ ದರ್ಬಾರ್ ಕಾರ್ಯಕ್ರಮ ಹೇಗೆ ಆಗ್ಬೇಕು ಅಂದ್ರೆ ನಮ್ಮೆಲ್ಲರ ಆಶಾಭಾವನೆ ಹೇಗಿತ್ತು ಅಂದ್ರೆ ನಮ್ಮೆಲ್ಲ ಬಸವ ಕಲ್ಯಾಣ ಜನತೆ ಆಗಿರ್ಬೋದು, ಇಲ್ಲಿ ಬಂದಂತ ಎಲ್ಲ ನಾಡಿನ ಅನೇಕ ಹಳ್ಳಿಯ ಭಕ್ತರ ಆಶಾಭಾವನೆ ಏನಿತ್ತು ಅಂದ್ರೆ ರಂಭಾಪುರಿ ಮಹಾಸನ್ನಿದೇವರ ದಸರಾ ದರ್ಬಾರ್ ಬಸವ ಕಲ್ಯಾಣದಲ್ಲಿ ಆಗ್ಬೇಕು ಅಂತ ಬಹಳ ವರ್ಷಗಳ ಕನಸಾಗಿತ್ತು. ಆದ್ರೆ ಮಹಾಸನ್ನಿದೇವರಿಗೆ ಯಾವತ್ತೂ ಕೂಡ ದಿನವನ್ನ ಕೊಡುವಂತ ಸಂದರ್ಭದಲ್ಲಿ ಅನೇಕ ಕಡೆ ಬೇರೆ ಬೇರೆ ಶಾಸಕರು ಬಂದು ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಬುದ್ಧಿ ನಮಗ್ ಕೊಡಿ ಈ ವರ್ಷ ಅಂತ ಕೇಳ್ತಾ ಇದ್ರು. ಆದ್ರೆ ಮಹಾಸನ್ನಿದೇವ್ರದು ಹೆಂಗ ಕೃಪೆ ಅಂದ್ರೆ ಜಮಖಂಡಿ ಶಾಸಕರು ಬಂದಿದ್ರು ಅಬ್ಬಿಗೇರಿ. ಜಮಖಂಡಿ ಶಾಸಕರು ಒಂದ್ ಕಡೆ ಆಗಿದ್ರೆ ನಮ್ಮ MB ಪಾಟೀಲ್ ಅವರು ಖುಷಿ ಆದ್ಮೇಲೆ ಪರಮ ಪೂಜರಿಗೆ ಹೇಳ್ಕೊಟ್ಟು ಕಳಿಸಿದ್ರು ಬಿಜಾಪುರಕ್ಕೆ ತಗೊಳ್ರಿ ದಸರಾ ದರ್ಬಾರ್ ಅಂತ. ಆದ್ರೆ ಮಹಾಸನ್ನಿದೇವರ ಆಶೀರ್ವಾದ ಹೆಂಗಾಯ್ತು ಅಂದ್ರೆ ಜಮಖಂಡಿನೂ ಬಿಟ್ರು, ಬಿಜಾಪುರನು ಬಿಟ್ರು, ನಮ್ಮ ಶಾಸಕರೇನು ಹೋಗಿದ್ರಲ್ಲ ಬಸವ ಕಲ್ಯಾಣಕ್ಕೆ ಆಶೀರ್ವಾದ ಮಾಡಿದ್ರೆ ನಾವೆಲ್ಲ ಪುಣ್ಯವಂತರು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ ಮಹಾಸನ್ನಿದೇವರು ನನಗೇನು ಅಪ್ಪಣೆ ಪಡಿಸ್ತಾರ ಆ ಒಂದು ಶ್ರದ್ಧಾ ಭಕ್ತಿಯಿಂದ ನಾನು ಕೆಲಸವನ್ನ ಮಾಡ್ತೇನೆ, ಅವ್ರೇನು ಅಪ್ಪಣೆ ಪಡಿಸ್ತಾರ ನಾನು ಪರಿಪೂರ್ಣವಾಗಿ ಸೇವೆಯನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ತಿಳಿಸಿ ಎರಡು ಮಾತುಗಳನ್ನು ಮಹಾಸನ್ನಿದೇವರ ಪಾದಕ್ಕೆ ಅರ್ಪಿಸಿ ನಾನು ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. 51 ಲಕ್ಷ ರೂಪಾಯಿಗಳಿಗಾಗಲಿ ಇವತ್ತು ಸಂಗ್ರಹ ಆಗಿದೆ ಅನ್ನುವಂಥ ಮಾತನ್ನು ಹೇಳಿಕೆ ತುಂಬಾ ಹೆಮ್ಮೆ ಮತ್ತು ಗೌರವ ಅನ್ನಿಸ್ತದೆ. ವಿಶೇಷವಾಗಿ ಸಿರಿಮಠದ ಮುತ್ತೇರವ್ರು ಈ ಸಿರಿಮಠಕ್ಕೆ ಹುಲಿ ಅಂತ ಕರೀತಾರೆ. ಸಿದ್ದರಾಮ್ ಬುದ್ಗಿಯವರು ಚಪ್ಪಾಳೆ ಹಾಕಿದವ್ರಿಗೆ ಒಂದಿಷ್ಟು 1 ಲಕ್ಷ ರೂಪಾಯಿಯನ್ನ ಸಿರಿಮಠಕ್ಕ ಈ ದಸರಾ ಧರ್ಮ ಸಮ್ಮೇಳನಕ್ಕೆ ಸೇವೆ ಮಾಡಲಿಕ್ಕೆ ಅವರು ಘೋಷಣೆ ಮಾಡಿದ್ದಾರೆ. ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಈಗ ಪೂಜ್ಯರು ಮತ್ತೆ ಹೌದೂರದ ಜಿಲ್ಲೆಗೆ ಹೋಗೋದು ಅನಿವಾರ್ಯವಾಗಿರುವುದರಿಂದ ಕಾರ್ಯಬಾಹಳದ ಒತ್ತಡ ಇರುವುದರಿಂದ ಈಗ ಪೂಜ್ಯರು 1 ಕೋಟಿಗೂ ಹೆಚ್ಚು ಕಿಲೋಮೀಟರ್ ಮಿಂಚಿನ ಸಂಚಾರಗೈದು ಶರವೇಗದಲ್ಲಿ ಓಡಾಡಿ ಈ ಮಾನವ ಕುಲಕೋಟಿಗೆ ಧರ್ಮ ಬೋಧನೆಯನ್ನು ಮಾಡುತ್ತಾ ಅಹಿಂಸಾದಿ ಧ್ಯಾನ ಪರ್ಯಂತರವಾದ 10 ಧರ್ಮಸೂತ್ರಗಳನ್ನು ಬೋಧಿಸಲು ದೇಶಾದ್ಯಂತ ಮಿಂಚಿನ ಸಂಚಾರವನ್ನು ಗೈದು ಕೆಲವರಿಗೆ ಮಾತ್ರ ಧರ್ಮದ ಬಗ್ಗೆ ಕೆಟ್ಟ ವಿಚಾರಗಳ ಮಳೆಯೆಲ್ಲ ನಿಮ್ಮ ಆಶೀರ್ವಚನ ಮಾಡುವುದರ ಮೂಲಕ
ನಿತ್ಯ ಸತ್ಯ ಸನಾತನಿ ಪಾರಂಪರಿಕ ವಿಚಾರಗಳನ್ನು ನಮಗೆ ಹೇಳ್ತಾ ಇದ್ದೀರಾ. ಶ್ರೀಪೀಠದ ಪರಂಪರೆಯನ್ನು ಕುರಿತು ಅನೇಕ ವಿಚಾರಗಳಲ್ಲಿ ವ್ಯಕ್ತ ಆಗ್ತವೆ. ಹೆಚ್ಚು ಮಾತಾಡೋದು ಬೇಡ. ಪೂಜ್ಯರು ಆಶೀರ್ವಚನವನ್ನು ನೀಡಿ ನಮಗೆ ಕರುಣಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಪೂಜ್ಯರಿಂದ ಆಶೀರ್ವಚನದ ಸಿಂಚನಾಮೃತ. ಶೈವ ಸಿದ್ಧಾಂತಂ ಸ್ಥಾಪಯಾಮೋ ಸರ್ವತಲೆ. ನನ್ನ ಕಣಕಣದಲ್ಲೂ ತಂಪು ಕಣಿವುಗಳಿರಲಿ, ಒಲವೆ ಮರತೆಯು ಎಂದೂ ಬತ್ತದಿರಲಿ. ಹೊಸವರಸವಾಗಿ ಬಾಳು ನಂದನವಾಗಿ ಶ್ರೀ ಜಗದ್ಗುರು ರೇಣುಕರ ಕರುಣೆ, ಶ್ರೀ ಜಗದ್ಗುರು ರೇಣುಕರ ಕರುಣೆ ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ. ಕಲ್ಯಾಣ ಕರ್ನಾಟಕದ ಬಸವ ಕಲ್ಯಾಣ ತಾಲೂಕಾ ಕೇಂದ್ರದಲ್ಲಿ 2025ನೇ ಇಸ್ವಿಯ ಶರನ್ನವರಾತ್ರಿ ದಸರಾ ದರ್ಬಾರದ ಪ್ರಥಮ ಸಮಾವೇಶ ಸಂಯೋಜಿಸಿರುವಂಥ ಹಾರ್ಕೋಡ್ ಸಂಸ್ಥಾನ ಹಿರೇಮಠದ ಪವಿತ್ರ ಆವರಣದಲ್ಲಿ ಸಂಘಟಿಸಿ ನಿಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡಿದಂಥ ಹಾರ್ಕೋಡ್ ಸಂಸ್ಥಾನ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳವರೇ, ಹಿರೇನಾಗಾವಿ ವಿರಕ್ತ ಮಠಾಧ್ಯಕ್ಷರಾದ ಶ್ರೀ ಮನೋರಂಜನ ಪ್ರಣವ ಸ್ವರೂಪಿ ಜಯಶಾಂತಲಿಂಗ ಸ್ವಾಮೀಜಿಯವರೇ, ತ್ರಿಪುರಾಂತಕ ಗವಿಮಠದ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರೇ, ಬಸವ ಕಲ್ಯಾಣ ಕ್ಷೇತ್ರದ ಜನರಾಗಿ ಕ್ರಿಯಾಶೀಲ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶರಣ ಸಲ್ವರವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಹಾರಕೋಡ್ ಹಿರೇಮಠದ ಇತಿಹಾಸದಲ್ಲಿ ಇದೊಂದು ಅವಿಸ್ಮರಣೀಯವಾದಂಥ ಪವಿತ್ರ ಸಮಾರಂಭ. ಹಾರಕೋಡ್ ಸಂಸ್ಥಾನ ಹಿರೇಮಠದಲ್ಲಿ ಯಾವ್ಯಾವ ಕಾಲದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೆದವು ಅಂತ ಎಲ್ಲ ಸಂದರ್ಭದಲ್ಲಿ ಪ್ರಸ್ತುತ ರಂಭಾಪುರಿ ಜಗದ್ಗುರುಗಳು ಆಗಮಿಸಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳವರಿಗೆ, ಈ ಭಾಗದ ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡಿದಂಥ ದಿನಗಳು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. 2025ನೇ ಇಸ್ವಿ ಕಲ್ಯಾಣ ಕರ್ನಾಟಕದ ಬಸವ ಕಲ್ಯಾಣದಲ್ಲಿ ಏನು ಐತಿಹಾಸಿಕವಾದಂಥ ಶರನ್ನವರಾತ್ರಿ ದಸರಾ ಮಹೋತ್ಸವ ನಡೆಸಬೇಕು ಅಂತೇಳಿ ಸಂಕಲ್ಪ ಕೊಟ್ಟು
ಶಾಸಕರಾದಂಥ ಶರಣು ಸರ್ಗರ್ ಅವರು ಮತ್ತು ಅಪಾರ ಅಭಿಮಾನಿಗಳನ್ನು ಕರ್ಕೊಂಡು ಬಂದು ಜಗದ್ಗುರುವರಿಗೆ ಭಿನ್ನವಿಸಿದರು. ಅವರ ಭಕ್ತಿಯ ಕರೆಯನ್ನು ಮನ್ನಿಸಿ ಜಗದ್ಗುರುಗಳು ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ. ತಮಗೆಲ್ಲ ಗೊತ್ತಿರುವಂತೆ ಜಮಖಂಡಿಯಲ್ಲಿ ಕೇಳಿದ್ರು, ಇನ್ನೊಂದೆಡೆ ಹೊರಗೋಡು ಬಳ್ಳಾರಿಯಲ್ಲಿ ಅಲ್ಲಿನೂ ಕೂಡ ಕೇಳಿದ್ರು. ಆದರೆ ಮೊದಲ ಆದ್ಯತೆ ಕೊಡುವುದರ ಮೂಲಕ ಬಸವ ಕಲ್ಯಾಣಕ್ಕೆ 34ನೇ ವರ್ಷದ ದಸರಾ ಮಹೋತ್ಸವವನ್ನು ನಾವು ಘೋಷಣೆ ಮಾಡಿ ಪ್ರಕಟ ಮಾಡಿದ್ವಿ. ಅದಾದ ಸ್ವಲ್ಪ ದಿನಗಳಲ್ಲಿ ಬಹುಶಃ ಯೋಗ ಅನ್ನುವಂತೆ ಇವತ್ತು ಹಾರಕೋಡು ಸಂಸ್ಥಾನ ಹಿರೇಮಠದಲ್ಲಿ ದಸರಾ ದರ್ಬಾರದ ಪ್ರಥಮ ಸಮಾವೇಶ ಇಲ್ಲಿ ನಡೆದಿರುವಂಥದ್ದು ತಮಗಷ್ಟೇ ಅಲ್ಲ, ಜಗದ್ಗುರುವಿಗೂ ಕೂಡ ಅತ್ಯಂತ ಸಂತೃಪ್ತಿ ಮತ್ತು ಸಮಾಧಾನವನ್ನು ತಂದಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಬಹುಶಃ ಈಗಾಗಲೇ ಪ್ರಥಮ ಸಮಾವೇಶದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರಾಗಲಿ ಮತ್ತು ಸೇರಿದಂಥ ಈ ಸಮಾರಂಭದಲ್ಲಿ ವಾಗ್ದಾನ ಮಾಡಿದಂಥ ಪಟ್ಟಿಯನ್ನು ನೋಡಿದರೆ ಮೊದಲ ದಿನವೇ 51 ಲಕ್ಷ ರೂಪಾಯಿ ಮಿಕ್ಕಿ ಸಂಗ್ರಹ ಆಗಿರಬೇಕಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸಾಮಾನ್ಯ ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಕೊಡಲಾರದೆ ಇರಲಾರದು ಅನ್ನುವಂಥ ಒಂದು ನಂಬಿಕೆ ವಿಶ್ವಾಸ ನಮಗಿದೆ. ಬಹುಶಃ ಗುಲ್ಬರ್ಗ ಪ್ರಾಂತದಲ್ಲಿ ಒಂದು ದಸರಾ ಮಹೋತ್ಸವ ನಡೆದಿತ್ತು. ಆದರೆ ಅದಕ್ಕಿಂತ ಬಸವ ಕಲ್ಯಾಣದಲ್ಲಿ ನಡೆಸುವಂಥ ದಸರಾ ಮಹೋತ್ಸವ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಬಸವ ಕಲ್ಯಾಣ ಕ್ಷೇತ್ರ ಅಂದರೆ ಜಗದ್ಗುರು ಗಣಲಿಂಗಿ ರುದ್ರಮುನೀಶ್ವರಾಚಾರ್ಯರ ಒಂದು ಯೋಗ ಭೂಮಿನೂ ಹೌದು. ಇನ್ನೊಂದೆಡೆ 12ನೇ ಶತಮಾನದ ಬಸವಾದಿ ಶಿವಶರಣರನ್ನು ಮೊದಲು ಮಾಡಿ ಅನೇಕ ಶರಣರು ಬಸವ ಕಲ್ಯಾಣದಿಂದ ಈ ನಾಡಿಗೆ ಆಧ್ಯಾತ್ಮ ಲೋಕಕ್ಕೆ ಒಂದು ಆದರ್ಶವಾದಂಥ ಬೆಳಕನ್ನು ಕೊಟ್ಟು ಹೋದಂಥ ಇತಿಹಾಸ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅಂತ ಬಸವ ಕಲ್ಯಾಣ ನಗರದಲ್ಲಿ ನಡೆಯುವಂಥ ಕಾರ್ಯಕ್ರಮ ಸಾಮಾನ್ಯವಾಗಿರಬಾರದು. ಈ ಹಿಂದಿನ 33 ದಸರಾ ಮಹೋತ್ಸವ ಮೀರಿ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು ಮತ್ತು ನಡೆಸಬೇಕು ಅನ್ನುವಂಥ ಸಂಕಲ್ಪ ತೊಟ್ಟು ಹಿರೇನಾಗವೀರ ಜಯಶಾಂತಲಿಂಗ ಸ್ವಾಮೀಜಿಯವರು ಬಹಳ ಅಭಿಮಾನಪೂರ್ವಕವಾಗಿ ಈ ಸಮಾರಂಭದಲ್ಲಿ ಮಾತನಾಡಿದ್ದನ್ನು ತಾವೆಲ್ಲ ಕೇಳಿದ್ದೀರಿ. ನಮ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಹೇಳಿದಂತೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುರು ಹಿರಿಯರು ಗುರು ವಿರಕ್ತರು ಅನ್ನುವಂಥ ಭೇದ ಭಾವನೆಗಳಿಲ್ಲದೆ ಧರ್ಮಚಂದ್ರಾಚಾರ್ಯರ ಸಾನ್ನಿಧ್ಯ ಸಹಯೋಗದಲ್ಲಿ ಬಹಳಷ್ಟು ಜನ ಸಮ್ಮಿಲಿತರಾಗಿ ಸಮಾಜಕ್ಕೆ ಸಂಯುಕ್ತವಾದಂಥ ಸಂದೇಶವನ್ನು ಕೊಡುವಂಥ ದಿನಗಳನ್ನು ಬಹಳ ಕಡೆ ನಾವು ನೋಡ್ತೇವೆ. ನಿನ್ನೆ ದಿನ ನಳದುರ್ಗ ಕ್ಷೇತ್ರದಲ್ಲಿರುವಂಥ ಶ್ರೀಮದ್ ರಂಭಾಪುರಿ ಶಾಖಾ ಶಿವಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಒಂದು ಶಿಲಾ ಮಂಟಪದ ಉದ್ಘಾಟನೆ ಮತ್ತು ಇಂದಿನ ಪಟ್ಟಾಧ್ಯಕ್ಷರಾದಂಥ ಶ್ರೀ ಬಸವರಾಜ ಶಿವಾಚಾರ್ಯ ಸ್ವಾಮಿಗಳವರ ಜನ್ಮ ಸುವರ್ಣ ಮಹೋತ್ಸವದಲ್ಲಿ
ಪಾಲ್ಗೊಂಡಿದ್ದು. ಆ ಸಮಾರಂಭಕ್ಕೆ ಹಿರೇನಾಗವಿ ಶ್ರೀಗಳವರು ಬಂದಿದ್ದರು. ತ್ರಿಪುರಾಂತಕ ಗವಿ ಮಠದ ಶ್ರೀಗಳು ಕೂಡ ಬಂದಿದ್ದರು. ಬಹುಶಃ ಸಮಾರಂಭದಲ್ಲಿ ಸಮ ಪಾಲಿನಲ್ಲಿ ಗುರು ವಿರಕ್ತ ಮಠಾಧೀಶರು ಆ ಸಮಾರಂಭದಲ್ಲಿ ಪಾಲ್ಗೊಂಡಿರುವುದನ್ನು ನೋಡಿ ಜಗದೊಳಗೆ ಬಹಳಷ್ಟು ಹರುಷವಾಯಿತು. ಜಗದೊಳಗೆ ಅಷ್ಟೇ ಅಲ್ಲ, ಸೇರಿದಂಥ ಎಲ್ಲ ಮಠಾಧೀಶರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದನ್ನು ಇಲ್ಲಿ ಹೇಳಲಿಕ್ಕೆ ನಾವು ಮರೆಯುವುದಿಲ್ಲ. ನಿಜವಾಗಲೂ ನಿಮ್ಮೆಲ್ಲರ ಸದಾಶಯದಂತೆ ಈ ಹಿಂದಿನ 33 ದಸರಾ ಮಹೋತ್ಸವದ ದಾಖಲೆಗಳನ್ನು ಮೀರಿ ಬಸವ ಕಲ್ಯಾಣದ ದಸರಾ ಮಹೋತ್ಸವ ಜರುಗ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಹುಶಃ ಈ ಕಾರ್ಯಕ್ರಮದ ದಂಡ ನಾಯಕರಾಗಿ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರು ಮತ್ತು ಜನಪ್ರಿಯ ವ್ಯಕ್ತಿತ್ವವನ್ನು ಹೊಂದಿದಂಥ ಶರಣು ಸಲಗರ್ ಅವರು ಈ ಜವಾಬ್ದಾರಿಯನ್ನು ಹೊತ್ತು ಮುನ್ನಡೆಸ್ತಾ ಇದ್ದಾರೆ. ಉಪಚುನಾವಣೆಯಲ್ಲಿ ಮೊಟ್ಟ ಮೊದಲಿಗೆ ಅವರಿಗೆ ಜಯ ಆಯಿತು. ಉಪಚುನಾವಣೆ ಅಂದರೆ ಬಹಳ ಕಷ್ಟ. ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷಗಳ ದೊಡ್ಡ ದೊಡ್ಡ ನಾಯಕರು ಬಂದು ಹೋರಾಟ ಮಾಡ್ತಾರೆ. ಅಂತ ಉಪಚುನಾವಣೆಯಲ್ಲಿ ಶರಣು ಸಲಗರ್ ಅವರು ಪ್ರಪ್ರಥಮವಾಗಿ ಜಯವನ್ನು ಸಾಧಿಸಿ ಕ್ಷೇತ್ರಕ್ಕೆ ಒಂದು ಮೆರಗನ್ನು ತಂದುಕೊಟ್ಟರು. ಮತ್ತೆ ಕಳೆದ ಸಲ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ 2ನೇ ಅವಧಿಗೆ ಅವರು ಆಯ್ಕೆಯಾಗಿ ಇನ್ನಷ್ಟು ಹೊಸ ಹುಮ್ಮನಸ್ಸಿನಿಂದ ಜನಪರವಾದಂಥ ಕಾರ್ಯಗಳನ್ನು ಮಾಡ್ತಾ ಅವರು ಹೆಜ್ಜೆ ಇಟ್ಟಿದ್ದಾರೆ. ಈ ದಸರಾ ಮಹೋತ್ಸವದ ಪರಿಣಾಮವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಹೊಸ ವಾತಾವರಣ ಮೂಡುವುದಷ್ಟೇ ಅಲ್ಲ, ಜನರು ಸತ್ಯವಾದಂಥ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕೆ, ನಿಜವಾದಂಥ ಆಧ್ಯಾತ್ಮ ಅಂದ್ರೇನು, ಯಾವ ರೀತಿಯಿಂದ ಸಮಾಜದಲ್ಲಿ ಧರ್ಮಪೀಠಗಳು ಮತ್ತು ಈ ನಾಡಿನ ಮಠಾಧೀಶರು ಮಾರ್ಗದರ್ಶನವನ್ನು ನೀಡ್ತಾರೆ ಅನ್ನೋದನ್ನು ನೀವು ಎಲ್ಲಾದರೂ ಕಾಣುವಂತಾಗಿದ್ದರೆ ಅದು ಬಸವ ಕಲ್ಯಾಣದಲ್ಲಿ ನಡೆಯುವಂಥ ದಸರಾ ಮಹೋತ್ಸವದಲ್ಲಿ ಕಾಣ್ತೀರಿ. ಬಹುಶಃ ಪೂರ್ವವೇ ಪ್ರಥಮ ಸಮಾವೇಶದಲ್ಲಿ ಇಷ್ಟು ಜನ ನೀವು ಸೇರಿರಬೇಕಾದ್ರೆ ಬಸವ ಕಲ್ಯಾಣದಲ್ಲಿ ನಡೆಯುವಂಥ ದಸರಾ ದರ್ಬಾರದ ಸ್ಥಳ ಸ್ವಲ್ಪ ವಿಶಾಲವಾಗಿಯೇ ಇರಬೇಕು. ಬಂದಂಥ ಜನರಿಗೆ ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆ ಆಗಬೇಕು. ಬಂದಂಥ ವಾಹನಗಳ ನಿಲುಗಡೆಗೆ ಒಂದು ಸ್ಥಾನ ಇರಬೇಕು. ಬಂದಂಥ ಜನರಿಗೆ ಅನ್ನ ದಾಸೋಹ ನಡೀಬೇಕು. ಜನರು 10 ದಿನಗಳ ಕಾಲ ಯಾವುದಾದ್ರೂ ಒಂದು ದೊಡ್ಡದಾದಂಥ ಕಲ್ಯಾಣ ಮಂಟಪದಲ್ಲಿ ಅಲ್ಲಿ ವಾಸ್ತವ್ಯ ಮಾಡಿದರೆ ಪೂಜೆಗೂ ಅನುಕೂಲವಾಗ್ತಾ ಇದೆ. ಬಂದಂಥ ಎಲ್ಲ ಮಠಾಧೀಶರು ಅಲ್ಲಿ ವಾಸ್ತವ್ಯ ಮಾಡಿ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅದು ಕೂಡ ಬಹಳಷ್ಟು ಪ್ರಯೋಜನಕಾರಿ ಆಗ್ತಾ ಇದೆ. ಅದಕ್ಕೆ ಅಂಥ ಸ್ಥಳಗಳನ್ನು ಗುರುತಿಸುವಂಥ ಜವಾಬ್ದಾರಿ ಶರಣು ಸಲಗರ್ ಅವರ ಮೇಲೆ ಇದೇ ಅನ್ನೋದನ್ನು ಹೇಳಲಿಕ್ಕೆ ನಡೆಯುವುದಿಲ್ಲ. ಬಹುಶಃ ಈ ಆದರ್ಶವಾದಂಥ ಈ ಕಾರ್ಯಕ್ರಮಕ್ಕೆ ಏನು ಒಂದು ಸಮಿತಿಯನ್ನು ನಿರ್ಮಾಣ ಮಾಡ್ತೀರಿ, ಬ್ರಹ್ಮಾಪುರಿ ಜಗದ್ಗುರುವರ ದಸರಾ ಧರ್ಮ ಸಮ್ಮೇಳನ ಸಮಿತಿ ಅಂತ ಎಲ್ಲ ಕಡೆ ಮಾಡ್ತೇವೆ. ಆದರೆ ಈ ಪವಿತ್ರವಾದಂಥ ಸಮಾರಂಭದಲ್ಲಿ ಆ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಹಾರ್ಕೋಡ್ ಸಂಸ್ಥಾನ ಹಿರೇಮಠದ ಶ್ರೀ ಡಾಕ್ಟರ್ ಚಿನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಮುಂಚೂಣಿಯಲ್ಲಿ ಇದ್ದು ಎಲ್ಲರಿಗೂ ಶಕ್ತಿಯನ್ನು ಬಲವನ್ನು ತುಂಬುವಂಥವರಾಗಿದ್ದಾರೆ. ಈ ಸಮಿತಿಯ ಅಧ್ಯಕ್ಷರಾಗಿ ಕ್ಷೇತ್ರದ ಶಾಸಕರಾದಂಥ ಶರಣು ಸಲಗರ್ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಹಿರಿಯರು ಕೂಡ ಸೇರಿ
ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನ ಕೊಡಬೇಕು, ಯಾರನ್ನು ಯಾವ ಸ್ಥಾನದಲ್ಲಿ ಅವರಿಗೆ ಜವಾಬ್ದಾರಿ ಕೊಟ್ಟರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯತೆ ಅನ್ನುವಂಥ ತೀರ್ಮಾನವನ್ನು ನಮ್ಮ ಹಾರ್ಕೋಡ್ ಹಿರೇಮಠದ ಶ್ರೀಗಳವರು ಶಾಸಕರೊಂದಿಗೆ ಸಮಾಲೋಚನೆಯನ್ನು ಮಾಡಿ ಮುಂದಿನ ಮತ್ತೊಂದು ಭಕ್ತರ ಸಮಾವೇಶದಲ್ಲಿ ಒಂದು ಅಧಿಕೃತವಾದಂಥ ಒಂದು ಸಮಿತಿಯ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥವರಾಗಬೇಕು. ಬಹುಶಃ ಅದರಲ್ಲಿ ಅನೇಕ ಉಪಸಮಿತಿಗಳು ಬರ್ತಾವೆ. ಆ ಉಪಸಮಿತಿಗೆ ಒಬ್ಬೊಬ್ಬರನ್ನು ಮುಖ್ಯಸ್ಥರನ್ನಾಗಿ ಮಾಡಿ ಒಂದೊಂದು ಉಪಸಮಿತಿಯಲ್ಲಿ 10 ಜನಗಳನ್ನು ಸೇರ್ಪಡೆ ಮಾಡಿದರೆ ಯಾರ್ಯಾರು ದುಡಿಯುವಂಥವರಿದ್ದಾರೆ, ಯಾರು ಶ್ರಮವಹಿಸಿ ಯಶಸ್ವಿಗಾಗಿ ಮುಂದೆ ಬರುವಂಥವರಾಗಿದ್ದಾರೆ, ಅವರೆಲ್ಲರಿಗೂ ಕೂಡ ಅವಕಾಶ ಖಂಡಿತವಾಗಿ ಸಿಗ್ತಾ ಇದೆ. ಹೆಸರಿದ್ರೇ ಮಾಡಬೇಕಂತಲ್ಲ, ಹೆಸರು ಇಲ್ಲದೇ ಇದ್ದರೂ ಕೂಡ ಇವತ್ತು ಎಷ್ಟೋ ಜನ ಸ್ವಯಂ ಪ್ರೇರೇಪಿತರಾಗಿ ಈ ಅನ್ನದಾಸೋಹ ಸಮಿತಿಗೆ ಇವತ್ತೇನು ವಾಗ್ದಾನ ಮಾಡಿದ್ದೀವಿ, ಇವತ್ತಿನ ಈ ವಾಗ್ದಾನವನ್ನು ನೋಡಿದರೆ ನಿಜವಾಗಲೂ ಮುಂದಿನ ದಿನಮಾನಗಳಲ್ಲಿ ನೀರಿನಲ್ಲಿ ಕಲ್ಲು ಎತ್ತಿದ ಹಾಗೆ ಈ ದಸರಾ ಮಹೋತ್ಸವ ಅತ್ಯಂತ ಸುಂದರವಾಗಿ ವೈಭವದಿಂದ ನಡೀತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಆತ್ಮವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಸರಳರು, ಸಾತ್ವಿಕರು ಹೌದು, ಪರಂಪರೆಯ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬೆಳೆದಂಥವರು. ಕರ್ತೃ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳವರ ಒಂದು ಕ್ರಿಯಾ ಕರ್ತೃತ್ವ ಶಕ್ತಿ ಇಲ್ಲಿ ಯಾವಾಗಲೂ ಜಾಗೃತವಾಗಿದ್ದು ಅದನ್ನು ಆಧ್ಯಾತ್ಮದ ಸಾಮರಸ್ಯದ ಕೇಂದ್ರವಾಗಿ ಈ ಭಾಗದಲ್ಲಿ ಕಾರ್ಯ ಮಾಡ್ತಾ ಇದೆ. ಇಂಥ ಹಾರ್ಕೋಡ್ ಹಿರೇಮಠ ರಂಭಾಪುರಿ ಪೀಠದ ಶಾಖಾ ಮಠ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ಮಠಗಳು ಒಳ್ಳೆಯ ಭಾಗದಲ್ಲಿ ಬೆಳೆದು ಬಂದರೆ ಈ ನಾಡಿನಲ್ಲಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಪರಂಪರೆ ಬೆಳೆದುಕೊಂಡು ಬರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ತ್ರಿಪುರಾಂತಕ ಗವಿ ಮಠ 10-15 ವರ್ಷದ ಹಿಂದೆ ಆ ಮಠವನ್ನು ನೋಡಿದರೆ ನಾವು ಯಾಕಾದರೂ ಇಲ್ಲಿ ಬಂದ್ವಿ ಅಂತ ನೊಂದುಕೊಂಡು ಹೋಗ್ತಾ ಇದ್ವಿ. ಆದರೆ ಇವತ್ತು ಯಾರಾದರೂ ತ್ರಿಪುರಾಂತಕ ಗವಿ ಮಠಕ್ಕೆ ಹೋದರೆ ಇನ್ನಷ್ಟು ಹೊತ್ತು ಈ ಕ್ಷೇತ್ರದಲ್ಲಿ ಇರಬೇಕು, ಆನಂದವಾಗಿ ಕಾಲವನ್ನು ಕಳೆಯಬೇಕು ಅನ್ನುವಂಥ ರೀತಿಯಲ್ಲಿ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳ ಮಠವನ್ನು ಬೆಳೆಸ್ತಾ ಇದ್ದಾರೆ. ಪಟ್ಟಾಧಿಕಾರ ಮಾಡಿ ಅವರಿಗೆ ಆಶೀರ್ವಾದ ಮಾಡಿದ ನಂತರದಲ್ಲಿ ಕೆಲವು ವರ್ಷಗಳಲ್ಲಿ ಅವರೇನು ಮಠದ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಬಸವ ಕಲ್ಯಾಣದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರೂ ನಮ್ಮ ತ್ರಿಪುರಾಂತ ಗವಿ ಮಠದ ಶ್ರೀಗಳವರು ಯಾವಾಗಲೂ ಪಾಲ್ಗೊಂಡು ಭಕ್ತರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಯಶಸ್ವಿಗೆ ನನ್ನಿಂದ ಏನು ಸಾಧ್ಯತೆ ನಾನು ಕೂಡ ಮಾಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಅನ್ನುವಂಥ ಮಾತುಗಳನ್ನು ಹೇಳಿ ಹಿರೇನಾಗವೇ ವಿರಕ್ತ ಮಠದ ಮನ್ನರಿಂದಿನ ಪ್ರಣವ ಸ್ವರೂಪಿ ಜಯಶಾಂತಲಿಂಗ ಸ್ವಾಮೀಜಿಯವರು ಬಹುಶಃ ನಿಮಗೆಲ್ಲ ಆಶ್ಚರ್ಯ ಅನಿಸಿರ್ಬೋದು. ಬಹುಶಃ ಬಸವ ಕಲ್ಯಾಣದಲ್ಲಿ ನಡೆಯುವಂಥ ದಸರಾ ಮಹೋತ್ಸವಕ್ಕೆ ಭಕ್ತರು ಕಾಣಿಕೆಯನ್ನು ಕೊಡೋದು ಸರ್ವೇ ಸಾಮಾನ್ಯ. ಆದರೆ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಒಬ್ಬ ಮಠಾಧೀಶರು ತೆರೆದ ಮನದಿಂದ ಅತ್ಯಂತ ಅಭಿಮಾನಪೂರ್ವಕವಾಗಿ 2.5 ಲಕ್ಷ ರೂಪಾಯಿಗಳನ್ನು ಅವರ ಘೋಷಣೆಯನ್ನು ಏನು ಮಾಡಿರಲ್ಲ, ಅವರ ಹೃದಯ ಶ್ರೀಮಂತಿಗೆ ಅವರು ಆಡಿದಂಥ ಮಾತು ಸಾಕ್ಷಿಯಾಗಿದೆ. ಶಿವಯೋಗ ಮಂದಿರ ಧರ್ಮ ಸಂಸ್ಥೆಯಲ್ಲಿ ಬಹುಶಃ ನಾವು ಆವಾಗ ಸೇರಿದಾಗ
ಅವರು ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿ ತಮ್ಮ ಕಾರ್ಯಕ್ಷೇತ್ರಕ್ಕೆ ತೆರಳುವಂಥ ಸಂದರ್ಭ. ಆದರೆ ಒಂದು ಬೆಸೆದುಕೊಂಡಂತಹ ಸಂಬಂಧ ನಾವು ಪೀಠವನ್ನು ಆರೋಹಣ ಮಾಡಿದ ನಂತರವೂ ಕೂಡ ಆ ಒಂದು ಆತ್ಮೀಯ ಸಂಬಂಧ, ಅಭಿಮಾನ ಯಾವಾಗಲೂ ಜಯಶಾಂತಲಿಂಗ ಶ್ರೀಗಳವರಲ್ಲಿ ಸದಾ ಯಾವಾಗಲೂ ಕೂಡ ಕಾಣ್ತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಅಂಥವರು ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ತಮ್ಮೆಲ್ಲರಿಗೂ ಕೊಟ್ಟು ಇದಕ್ಕೆ ಹೆಚ್ಚಿನ ಒಂದು ಸಹಕಾರ ದೊರಕಿಸಿಕೊಡುವುದರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ನಾವು ಈಗಾಗಲೇ ಅಧ್ಯಕ್ಷತೆಯನ್ನು ಶರಣು ಸಲ್ಗರ್ ಅವರ ಹೆಸರನ್ನು ಘೋಷಣೆ ಮಾಡಿದ್ವಿ. ಆದರೆ ಬಹಳ ವಿಶಾಲ ಮನೋಭಾವನೆಯಿಂದ ನಾನು ಮಾಡುವುದು ದೊಡ್ಡದಲ್ಲ, ಆ ಅಧ್ಯಕ್ಷ ಸ್ಥಾನವನ್ನು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯದ ಅರಣ್ಯ ಸಚಿವರಾದಂಥ ಸನ್ಮಾನ್ಯ ಈಶ್ವರ ಖಂಡ್ರೆ ಅವರು ಅಧ್ಯಕ್ಷರಾದರು. ಶರಣು ಸಲ್ಗರ್ ಅವರು ನಾನು ಕಾರ್ಯಾಧ್ಯಕ್ಷನಾಗಿ ಆ ಕೆಲಸವನ್ನು ನಾನು ನಿರ್ವಹಿಸ್ತೇನೆ ಅನ್ನುವಂಥ ಒಂದು ದೊಡ್ಡ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈಶ್ವರ ಖಂಡ್ರೆಯವರನ್ನು ಕೂಡ ಬರಮಾಡಿಕೊಂಡು ಅವರಿಗೆ ವಿಚಾರವನ್ನು ಮನವರಿಕೆ ಮಾಡಿ ಅವರ ಜವಾಬ್ದಾರಿಯನ್ನು ಕೂಡ ಅವರಿಗೆ ವಹಿಸುವಂಥ ಕೆಲಸ ನಡೀಲಿ ಅನ್ನುವಂಥ ಮಾತನ್ನು ಹೇಳಿ ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನೂ ಇಲ್ಲ. ಬಹುಶಃ ಈ ಪ್ರಥಮ ಅಧಿವೇಶನದಲ್ಲಿ ಜಗದ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದಂಥ ಭಕ್ತರನ್ನು ನೋಡಿ, ವಾಗ್ದಾನ ಮಾಡಿದಂಥ ಪಟ್ಟಿಯನ್ನು ನೋಡಿ ನೀವಷ್ಟೇ ಹರ್ಷಪಟ್ಟಿಲ್ಲ, ನಾವು ಕೂಡ ಹರ್ಷವನ್ನು ಪಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಬಂದಾಗ ಬಸವ ಕಲ್ಯಾಣದಲ್ಲಿ ಎಲ್ಲಿ ಕಾರ್ಯಕ್ರಮ ಸ್ಥಳದಲ್ಲಿ ಮಾಡಿದರೆ ಒಳ್ಳೆಯದಾದೀತು, ಎಲ್ಲರೂ ಸೇರಲಿಕ್ಕೆ ಬಂದು ಹೋಗಲಿಕ್ಕೆ ಅವಕಾಶ ಆದೀತು ಅನ್ನೋದನ್ನು ಪರಿಶೀಲನೆಯನ್ನು ಮಾಡೋಣ. ಮತ್ತು ಪೂಜಾ ನಡೆಯುವಂಥ ಸಂದರ್ಭ, ಜಗಗಳು ವಾಸ್ತವ್ಯ ಮಾಡುವಂಥ ಸ್ಥಳಗಳನ್ನು ಕೂಡ ಪರಿಶೀಲನೆ ಮಾಡಿ ನಿಖರವಾದಂಥ ಸ್ಥಳಗಳನ್ನು ಗೊತ್ತುಪಡಿಸೋಣ ಅನ್ನುವಂಥ ಒಂದು ಸೂಚನೆಯನ್ನು ತಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ಮನವರಿಕೆಯನ್ನು ಮಾಡ್ತಾ ಮತ್ತು ಈಗಾಗಲೇ ಬಸವ ಕಲ್ಯಾಣದಿಂದ ಈ ವೇದಿಕೆಯ ಮೇಲೆ ಆಸೀನರಾದಂಥ ಶರಣಪ್ಪ ಬಿರಾದಾರ್ ಅವರಾಗಲಿ, ಸುನೀಲ್ ಪಾಟೀಲ್ ಅವರಾಗಲಿ, ಸೋಮಶೇಖರ್ ವಸ್ತ್ರದವರಾಗಲಿ, ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದಂಥ ಬಸವರಾಜ್ ಪೋತ್ ಅವರಾಗಲಿ, ರಾಜಣ್ಣ ಶಿರ್ಗಾಪುರಿ ಅವರಾಗಲಿ, ಮೇಘರಾಜ್ ನಾಗರಾಡೆ ಅವರಾಗಲಿ, ರಾಮಪ್ಪ ಗುದಿಗೆ ಅವರಾಗಲಿ, ಇದು ಎಷ್ಟು ಜನ ಇದ್ದೀರಿ, ಅವರೆಲ್ಲರೂ ಕೂಡ ಇದಕ್ಕೆ ಹೆಗಲಿಗೆ ಹೆಗಲು ಹಚ್ಚಿ ಈ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲ ಶ್ರಮಿಸುವಂಥ ಸಂಕಲ್ಪ ತಮ್ಮೆಲ್ಲರಿಗೂ ಕೂಡ ಮಾಡುವಂಥ ವಿಶ್ವಾಸವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿ ಈ ಹಾರಕೋಡು ಸಂಸ್ಥಾನ ಹಿರೇಮಠದ ಸುತ್ತಮುತ್ತಲ ಪರಿಸರದ ಅನೇಕ ಗ್ರಾಮಗಳಿಂದ ಭಕ್ತಾದಿಗಳೆಲ್ಲರೂ ಕೂಡ ಬಂದಿದ್ದಾರೆ. ಆ ಗ್ರಾಮಗಳ ಹೆಸರುಗಳನ್ನು ಶ್ರೀಗಳು ಹೇಳಿ ಅವರಿಗೆ ಒಂದು ಅಭಿನಂದನೆಯನ್ನು ಶ್ರೀಗಳವರು ಹೇಳ್ತಾರೆ ಅನ್ನುವಂಥ ಮಾತನ್ನು ಪ್ರಸ್ತಾಪಿಸಿ ಈ ಪವಿತ್ರ ಪ್ರಥಮ ಅಧಿವೇಶನದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ವೇದಿಕೆ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಕಾರ್ಯಕ್ರಮ ಸಂಘಟಿಸಿದಂಥ ಶ್ರೀಗಳವರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ಈ ಹಾರಕೋಡು ಸಂಸ್ಥಾನ ಹಿರೇಮಠದ ಮೂಲ ಕರ್ತೃತ್ವ ಶಕ್ತಿಯ ಕೃಪಾ ಕಾರುಣ್ಯ ನಿಮ್ಮೆಲ್ಲರ ಶಿರದ ಮೇಲೆ ಇರಲಿ. ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ,
ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಅಲ್ಪ ಸಂದೇಶಕ್ಕೆ ವಿರಾಮ ಕೊಡ್ತಿದ್ದೀವಿ. ಶಿವಭಯ ಮಂಗಲಂ ಮಂಗಲಂ ಗುರುವರ ಜಯ ಮಂಗಲಂ ಮಂಗಲಂ ಗುರುವರ ಜಯ ಮಂಗಲಂ ಗಣಪಟ್ಟನ ಮಠ ನಿವಾಸ ಗಣಪಟ್ಟನ ಮಠ ನಿವಾಸ ಗಣಪಟ್ಟನ ಮಠ ನಿವಾಸ ಗುರುವರ ಜಯ ಮಂಗಲಂ ಗುರುವರ ಜಯ जय मंगल सागर रंभापुर जगद्गुरु महाराज की चुंचोली जन्मश्रीश्वर महाराज की धनलिंग शिवाचर महाराज की शांतलिंग शिवाचर महाराज की बसवेश्वर महाराज की ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.